ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಟ್ಯಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಗಾರ್ಡಿಯನ್ ಏಂಜಲ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಗಾರ್ಡಿಯನ್ ಏಂಜಲಿಂದ ಯಾವ ಮೆಸೇಜಸ್ ಇದೆ ಅಥವಾ ಮುನ್ಸೂಚನೆ ಇದೆ ಅಥವಾ ಏನು ಮಾತಾಡಬೇಕು ಅಥವಾ ಏನು ಹೇಳಬೇಕು ಅಥವಾ ಏನು ನಮ್ಮ ಗಮನಕ್ಕೆ ತರಬೇಕು ಈ ಸಮಯದಲ್ಲಿ ಅಂತ ಅಂದ್ಕೊಳ್ತಾ ಇದ್ದಾರೆ ನಮ್ಮ ಗಾರ್ಡಿಯನ್ ಏಂಜಲ್ಸು. ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಗಾರ್ಡಿಯನ್ ಏಂಜಲ್ಸ್ ಅಂತ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಅಥವಾ ಇದ್ರ ಬಗ್ಗೆ ಮೊದಲನೇ ಸಲ ಕೇಳ್ತಾ ಇರೋರಿಗೆ, ಗಾರ್ಡಿಯನ್ ಏಂಜಲ್ ಬಂದು ನಾವು ಹುಟ್ಟದಾಗಿಂದ ನಾವು ಭೂಮಿ ಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಮುಗಿಸಿ ವಾಪಸ್ಸು ನಾವು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿಸೋ ತನಕ ಕಾನ್ಸ್ಟೆಂಟ್ ಆಗಿ ನಮ್ಮ ಜೊತೆ ಅಲೋಕೇಟ್ ಮಾಡಿರುವಂಥ ಏಂಜಲ್ಲು ಗಾರ್ಡಿಯನ್ ಏಂಜಲ್ ಅಂತ ಹೇಳೋದು, ನಮ್ಮ ಪರ್ಸನಲ್ ಏಂಜಲ್ಲು. ಇನ್ನು ಎಷ್ಟೊಂದು ಜನ ಏಂಜಲ್ಸು ಅಥವಾ ಸ್ಪಿರಿಟ್ ಗೈಡ್ಸು ನಮ್ಮ ಫೇಸ್ಗೆ ತಕ್ಕನಂಗೆ ಅಥವಾ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಗಾರ್ಡಿಯನ್ ಏಂಜಲ್ಲು ನಮ್ಮ ಜೊತೆ ಸದಾಕಾಲ ಇರುವಂಥವ್ರು, ನಮಗೆ ನಮ್ಮ ಸೋಲ್ ಪ್ಲ್ಯಾನನ್ನು ಗೊತ್ತಿರೋವಂಥವ್ರು, ನಮ್ಮ ಸೋಲ್ ಏನನ್ನು ಭೂಮಿ ಮೇಲೆ ಮಾಡೋದಕ್ಕೆ ಬಂದಿದ್ದೀವಿ ಅದನ್ನು ಕಂಪ್ಲೀಟಾಗಿ ಆ ಇನ್ಫಾರ್ಮೇಷನ್ ಇರುವಂಥವ್ರು. ಸೊ ದೇ ಆರ್ ದಿ ಮೋಸ್ಟ್ ಕ್ಲೋಸೆಸ್ಟ್ ಏಂಜಲ್ ಅಥವಾ ಗೈಡ್ ನಮಗೆ ಭೂಮಿ ಮೇಲೆ. ರೈಟ್. ಸೊ ಇವತ್ತು ಅಂತ ಒಂದು ಬ್ಯೂಟಿಫುಲ್ ಎನರ್ಜಿಗೆ ಕನೆಕ್ಟ್ ಮಾಡಿ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಲೆಟ್ಸ್ ಸ್ಟಾರ್ಟ್. ಮೆಸೇಜಸ್ ಅಥವಾ ಗೈಡೆನ್ಸ್ ಅಥವಾ ಮುನ್ಸೂಚನೆ ಆರ್ ಜಸ್ಟ್ ಅ ಕ್ಯಾಶುಯಲ್ ಚಿಟ್ ಚಾಟ್ ನಮ್ಮ ಗಾರ್ಡಿಯನ್ ಏಂಜಲ್ ಜೊತೆ. ಲೆಟ್ಸ್ ಬಿಗಿನ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಫೆದರ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಫೆದರ್. ಓಕೆ, ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಇವತ್ತಿನ ಮೆಸೇಜಸ್ ಇದೆ ನಿಮ್ಮ ಗಾರ್ಡಿಯನ್ ಏಂಜಲ್ ಅಂತ ಅನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ನೀವು ಈ ಫೆದರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಗ್ರೂಪ್ ನಂಬರ್ 1ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇವಾಗ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಟೇಕ್ ಯುವರ್ ಟೈಮ್, ಮೆಡಿಟೇಟ್ ಆ್ಯಂಡ್ ಕನೆಕ್ಟ್ ನಿಮ್ಮ ಗಾರ್ಡಿಯನ್ ಏಂಜಲ್ ಜೊತೆ. ಲೆಟ್ಸ್ ಸ್ಟಾರ್ಟ್ ಇವತ್ತಿನ ರೀಡಿಂಗ್ನ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಫೆದರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು, ಇವತ್ತಿನ ಮೆಸೇಜಸ್ಸು ನಿಮ್ಮ ಗಾರ್ಡಿಯನ್ ಏಂಜಲಿಂದ. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿ. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ನಮ್ಮ ಈ ಸೇಕ್ರೆಡ್ ಸರ್ಕಲ್ ಒಳಗಡೆ ಇನ್ವೈಟ್ ಮಾಡಿ. ಏನು ಮೆಸೇಜಸ್ ಇದೆ ಅಂತ ಹೇಳಿ ಕನೆಕ್ಟ್ ಮಾಡಿದಾಗ ನನ್ನ ಎಂಟೈರ್ ಬಾಡಿ ಬಜ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ವೈಬ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆ ಥರ ಕೂತ್ಕೊಳ್ಳೋಕ್ಕಾಗದಿರೋ ಥರ ವೈಬ್ರೇಷನ್ ಅಲ್ಲ, ಇಟ್ ಈಸ್ ಲೈಕ್ ಅ ಸ್ಮಾಲ್ ಬಸ್ ನನ್ನ ಎಂಟೈರ್ ಬಾಡಿನಲ್ಲಿ, ಎಸ್ಪೆಷಲಿ ನನ್ನ ಕ್ರೌನ್ ಚಕ್ರ, ನನ್ನ ಹಾರ್ಟ್ ಚಕ್ರ ಸ್ಪೇಸಲ್ಲಿ ಐ ಫೆಲ್ಟ್ ಅ ಸ್ಮಾಲ್ ಬಸ್. ಆ್ಯಂಡ್ ನನ್ನ ವಾಯ್ಸು ಸ್ವಲ್ಪ ಶಿಫ್ಟ್ ಆಗ್ತಾ ಇರೋ ಥರ ಅನ್ನಿಸ್ತಾ ಇತ್ತು. ನನ್ನ ಥ್ರೋಟ್ ಚಕ್ರ ಸ್ವಲ್ಪ ಎಲಿವೇಟ್ ಆಗ್ತಾ ಇರೋ ಥರ ಅನ್ನಿಸ್ತಾ ಇತ್ತು. ಸೊ ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ನಿಮ್ಮ ಹೈಯರ್ ಚಕ್ರನಲ್ಲಿ ಈಗ ಸದ್ಯಕ್ಕೆ. ದೇರ್ ಇಸ್ ಸಮಥಿಂಗ್ ಕ್ಲಿಯರಿಂಗ್. ನಿಮ್ಮ ಎನರ್ಜಿ ಅಥವಾ ನಿಮ್ಮ ವೈಬ್ರೇಷನ್ನು ರೇಸ್ ಆಗ್ತಾ ಇರೋ ಥರ ಇದೆ ಈಗ ಸದ್ಯಕ್ಕೆ. ಆರ್ ದೇರ್ ಇಸ್ ಸಮಥಿಂಗ್ ನಿಮ್ಮ ಗಾರ್ಡಿಯನ್ ಏಂಜಲು ನಿಮ್ಮ ಹೈಯರ್ ಪರ್ಪಸ್ ಬಗ್ಗೆ ಅಥವಾ ನಿಮ್ಮ ಹೈಯರ್ ಪಾತ್ ಬಗ್ಗೆ, ನಿಮ್ಮ ಡೈರೆಕ್ಷನ್ ಬಗ್ಗೆ ಈ ಸಂದರ್ಭದಲ್ಲಿ ನಿಮಗೆ ಮೆಸೇಜಸ್ನ ಅಥವಾ ಗೈಡೆನ್ಸ್ನ ಕೊಡ್ತಾ ಇರ್ಬೋದು, ಸೈನ್ಸ್ ಕೊಡ್ತಾ ಇರ್ಬೋದು. ನಿಮ್ಮ ಸುತ್ತಮುತ್ತ ಎಷ್ಟೊಂದು ಸಿಂಕ್ರೊನಾಸಿಟೀಸ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನನ್ನ ಬಾಡಿ ಫುಲ್ಲು ಹೀಟ್ ಆಗ್ತಾ ಇದೆ ನಿಮ್ಮ ರೀಡಿಂಗಲ್ಲಿ. ಗ್ರೂಪ್ ನಂಬರ್ 1 ಲೈಕ್ ದೇರ್ ಇಸ್ ಸಮ್ ಮೆಸೇಜ್ ಆರ್ ಸಮ್ ಇನ್ಫಾರ್ಮೇಷನ್ ಆರ್ ಸಮ್ ಕೈಂಡ್ ಆಫ್ ಕ್ಲಿಯರೆನ್ಸ್. ನಿಮ್ಮ ಎನರ್ಜಿ ಕ್ಲಿಯರೆನ್ಸ್ ಆಗ್ತಾ ಇರೋದು, ನಿಮ್ಮ ವೈಬ್ರೇಷನ್ ರೇಸ್ ಆಗ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್ ಇವತ್ತಿನ ರೀಡಿಂಗಲ್ಲಿ ಹೈಲೈಟ್ ಮಾಡ್ತಾ ಇರೋದು. ಓಕೆ. ಆ್ಯಂಡ್ ಆಲ್ಸೋ ಈ ಮನೆ ಮುಂದೆ ಗುಡಿಸ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ಮನೆ ಮುಂದೆ ಗುಡಿಸ್ತಾ ಇರೋದು, ಎಷ್ಟೊಂದು ಧೂಳಿದ್ದದನ್ನು ಧೂಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ಎಲ್ಲ ಕ್ಲಿಯರ್ ಮಾಡಿ ನೀರು ಹಾಕಿ ರಂಗೋಲಿ ಹಾಕೋದನ್ನ ತೋರಿಸ್ತಾ ಇದ್ದಾರೆ. ಮನೆಯಲ್ಲಿ ಎಷ್ಟೊಂದು ಧೂಳನ್ನ ಅಥವಾ ಏನೆಲ್ಲ ಇತ್ತು, ಬೇಡದಿರೋ ಪುಸ್ತಕಗಳನ್ನ ಬಿಸಾಕ್ತಾ ಇರೋದು, ಬೇಡದೇನೋ ಪೇಪರ್ಗಳನ್ನ ಬಿಸಾಕ್ತಾ ಇರೋದು, ಹಳೆ ಪೇಪರ್ನೆಲ್ಲ ಈ ತೂಕಕ್ಕೆ ಹಾಕುವಂಥದ್ದು. ವಾಟ್ ಎವರ್ ಇಟ್ ಈಸ್, ಗ್ರೂಪ್ ನಂಬರ್ 1 ಸಿಕ್ಕಾಪಟ್ಟೆ ಕ್ಲಿಯರೆನ್ಸ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಎನರ್ಜೆಟಿಕಲಿ, ಫಿಸಿಕಲಿ, ಮೆಂಟಲಿ ಎಷ್ಟೊಂದು ಕ್ಲಿಯರ್ ಅನ್ಸೋದು ನಡೀತಾ ಇರೋದು ಈ ಸಂದರ್ಭದಲ್ಲಿ. ಸೊ ದಟ್ ನಿಮ್ಮ ವೈಬ್ರೇಷನು, ನಿಮ್ಮ ಎನರ್ಜಿ ಶಿಫ್ಟ್ ಆಗೋದಕ್ಕೆ, ಸೊ ದಟ್ ಯು ಕ್ಯಾನ್ ಎಲಿವೇಟ್ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ಸೋಲ್ ಪಾತಲ್ಲಿ, ನಿಮ್ಮ ಸೋಲ್ ಜರ್ನಿನಲ್ಲಿ. ಸೊ ದೇರ್ ಇಸ್ ಲಾಡ್ ಆಫ್ ನ್ಯೂ ಎನರ್ಜಿ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ಫ್ಲಡ್ ಆಗ್ತಾ ಇರೋದು. ಇನ್ನೊಂದು ಇಮೇಜನ್ನು ಅಥವಾ ವಿಷನನ್ನು ತೋರಿಸ್ತಾ ಇರೋದು, ಈ ನಿಂತ ನೀರು ಬಂದು ಎಷ್ಟೊಂದು ತಳದಲ್ಲಿ ಪಾಚಿ ಕಟ್ಟಿರ್ಬೋದು ಅಥವಾ ಇಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿರ್ಬೋದು. ಸಡನ್ ಆಗಿ ಆ ನೀರಿಗೆ ಹರಿತಾ ಇರೋ ನೀರು ಅದಕ್ಕೆ ಜಾಯ್ನ್ ಆಗಿ ಏನೆಲ್ಲ ಸ್ಟಕ್ ಆಗಿತ್ತು, ಏನೆಲ್ಲ ಸ್ಟ್ಯಾಗ್ನೆನ್ಸಿ ಇತ್ತು ಅದನ್ನು ಪುಷ್ ಮಾಡ್ತಾ ಇರೋ ಥರ ಇದೆ ಫುಲ್ ಫೋರ್ಸಲ್ಲಿ. ಆ್ಯಂಡ್ ಆಲ್ಸೋ ಈ ಬೈಕ್ನ ಕಾರನ್ನೆಲ್ಲ ಈ
ಈ ವಾಶ್ ಮಾಡಬೇಕಾದ್ರೆ ಐ ಡೋಂಟ್ ನೋ ವಾಟ್ ಇಸ್ ಇಟ್ ಕಾಲ್ಡ್, ಲೈಕ್ ಫುಲ್ ಫೋರ್ಸಲ್ಲಿ ನೀರು ಹಾಕಿ ವಾಶ್ ಮಾಡ್ತಾ ಇರೋ ಥರ ತೋರಿಸ್ತಾ ಇರೋದು. ಸೊ ದಟ್ ಎಲ್ಲಿ ಏನು ಸ್ಟಕ್ ಆಗಿದೆ, ಹಳೆ ಎನರ್ಜೀಸ್ ಇರ್ಬೋದು, ಡಸ್ಟ್ ಇರ್ಬೋದು, ಅಥವಾ ಆಯಿಲ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್ ಅದನ್ನು ಕ್ಲಿಯರ್ ಮಾಡ್ತಾ ಇರೋದು. ಸೊ ದರ್ ಇಸ್ ಲಾಡ್ ಆಫ್ ಕ್ಲಿಯರೆನ್ಸ್ ಆ್ಯಂಡ್ ರಿಮೂವಲ್ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರೋದು. ಅಥವಾ ಯು ಆರ್ ಮೂವಿಂಗ್ ಆ ಎನರ್ಜಿಗೆ, ಯು ಮೇ ಫೀಲ್ ಎಷ್ಟೊಂದನ್ನು ಕ್ಲಿಯರ್ ಮಾಡಬೇಕು ನಿಮ್ಮ ಲೈಫಿಂದ ಅಂತ ಹೇಳಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇರೋದು. ಆಲ್ರೆಡಿ ಎಷ್ಟೊಂದು ಜನ ಈ ಪ್ರಾಸೆಸ್ಸಲ್ಲಿ ಇದ್ದೀರಾ, ಆಲ್ರೆಡಿ ಕ್ಲಿಯರ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ಕ್ಲೆನ್ಸ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ರಿಲೀಸ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ಈ ಶಿಫ್ಟ್ ಆಗ್ತಾ ಇರೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ಮುಂಚೆಯಿಂದ ಎಷ್ಟೊಂದು ಕ್ಲಾರಿಟಿ ಬರ್ತಾ ಇದೆ, ಮುಂಚೆಯಿಂದ ಎಷ್ಟೊಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇರ್ಬೋದು ನಿಮ್ಮಲ್ಲಿ, ನಿಮ್ಮ ಹಾರ್ಟ್ ಜಾಸ್ತಿ ಓಪನ್ ಆಗಿರ್ಬೋದು, ಅಥವಾ ನಿಮ್ಮ ಹಾರ್ಟ್ ಚಕ್ರ ಇವಾಗ ಓಪನ್ ಆಗ್ತಾ ಇರ್ಬೋದು, ಚಕ್ರ ಧ್ಯಾನ ಜಾಸ್ತಿ ಮಾಡ್ತಾ ಇರ್ಬೋದು, ಅಥವಾ ಸ್ಲೋ ಆಗಿ ನೀವು ಸ್ಪಿರಿಚುವಾಲಿಟಿ ಬಗ್ಗೆ ಲೀನ್ ಆಗ್ತಾ ಇರ್ಬೋದು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮೆಡಿಟೇಷನ್ಸ್ ಎಲ್ಲ ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ಗ್ರೂಪ್ ನಂಬರ್ 1 ನಿಮ್ಮ ಹಳೆ ಒಂದು ಎನರ್ಜಿನ ಪುಷ್ ಮಾಡಿ ಹೊಸ ಎನರ್ಜಿ, ಎಲಿವೇಟೆಡ್ ಎನರ್ಜಿ, ಹೈಯರ್ ವೈಬ್ರೇಷನಲ್ ಎನರ್ಜಿಗೆ ನಿಮ್ಮನ್ನ ಸ್ಲೋ ಆಗಿ ಪುಷ್ ಮಾಡ್ತಾ ಇರೋ ಥರ ಇದೆ ನಿಮ್ಮ ಗಾರ್ಡಿಯನ್ ಏಂಜಲ್ಸು. ಅ ವೆರಿ ಸಾಫ್ಟ್ ಪುಷ್, ತುಂಬಾನೇ ಡಿಫಿಕಲ್ಟ್ ಅಂತ ಅನ್ಸೋದಿಲ್ಲ ಈ ಪುಷ್. ಇಟ್ ಈಸ್ ಗೋಯಿಂಗ್ ಟು ಬಿ ಒನ್ ಡೇ ಅಟ್ ಅ ಟೈಮ್, ಒನ್ ಸ್ಟೆಪ್ ಅಟ್ ಅ ಟೈಮ್ ಪುಷ್ ಇದು. ಇಟ್ ಈಸ್ ಫಾರ್ ಯುವರ್ ಗ್ರೋತ್ ಅಂತ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲು. ಈ ಸಮಯದಲ್ಲಿ ನೀವು ನಿಮ್ಮ ಡಯಟ್ನ ಚೇಂಜ್ ಮಾಡ್ಬೇಕು ಅನ್ನಿಸ್ಬೋದು, ನಿಮ್ಮ ರೂಟೀನನ್ನು ಚೇಂಜ್ ಮಾಡ್ಬೇಕಂತ ಅನ್ನಿಸ್ಬೋದು, ನಿಮ್ಮ ಪ್ರಾಕ್ಟೀಸಸ್ನ ಚೇಂಜ್ ಮಾಡ್ಬೇಕಂತ ಅನ್ನಿಸ್ಬೋದು, ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೇಕಂತ ಅನ್ನಿಸ್ಬೋದು. ನಿಮ್ಮ ಕೆಲಸದಲ್ಲಿ ಹೊಸ ಐಡಿಯಾಸು, ಹೊಸ ವಿಷನ್ಸು ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು. ನೀವು ಮನೆಯಲ್ಲಿರುವಂಥವ್ರಾದರೆ ಓವರಾಲ್ ಆಗಿ ನಿಮ್ಮ ಮನೇನ ಇನ್ನೂ ಲೈಕ್ ಟು ಬ್ಯೂಟಿಫೈ, ನಿಮ್ಮ ಲೈಫ್ನ ಬ್ಯೂಟಿಫೈ ಮಾಡ್ಕೊಳ್ಳೋ ಅಂತ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತುಂಬ ಇದೆ ಮುಂದಕ್ಕೆ ಹೋಗ್ತಾ. ಆರ್ ಆಲ್ರೆಡಿ ನೀವು ಈ ಎನರ್ಜಿನಲ್ಲಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಆಲ್ರೆಡಿ ಇನ್ ಅಂತ ಹೇಳಿ, ಬಿಕಾಸ್ ದಿಸ್ ಇಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಈಗ ಸದ್ಯಕ್ಕೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಆಲ್ಸೋ ಹೆವಿ ಇರೋಂಥ ಬಾಡಿ ಲೈಟ್ ಆಗ್ತಾ ಇರೋದನ್ನ ತೋರಿಸ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್. ಇವಾಗ ಲೈಕ್ ನಾನು ಕೂತ್ಕೊಂಡು ಈಗ ಮಾತಾಡಬೇಕಾದ್ರೆ ಕಣ್ಣು ಮುಚ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಇವಾಗ. ಐ ಫೀಲ್ ಲೈಕ್ ನನ್ನ ಬಾಡಿ ವೇಟ್ಲೆಸ್ ಆಗ್ತಾ ಇರೋ ಥರ, ಐ ಕ್ಯಾನ್ ಫ್ಲೈ ಅನ್ನೋವಂಥ ಫೀಲಿಂಗು. ಮುಂಚೆ ನನ್ನನ್ನು ಹೆವಿ ಲಗೇಜು ಅಥವಾ ಹೆವಿ ಬ್ಯಾಗೇಜು ನನ್ನ ಎನರ್ಜಿನ ಡಿಮ್ ಮಾಡ್ತಾಯಿತ್ತು, ಅಥವಾ ಹೆವಿ ಇದ್ದಿದ್ದರಿಂದ ನಾನು ಫ್ಲೈ ಮಾಡೋದಕ್ಕಾಗ್ತಾ ಇರಲಿಲ್ಲ, ಅಥವಾ ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕಾಗ್ತಾ ಇರಲಿಲ್ಲ. ಮೇ ಬಿ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸು, ಪಾಸ್ಟ್ ಪೇನು, ಎನರ್ಜಿ ಬಾಡಿನಲ್ಲಿ ಸ್ಟಕ್ ಆಗಿದ್ದು ಅದೆಲ್ಲ ಕೈಂಡ್ ಆಫ್ ಸ್ಲೋ ಆಗಿ ಕ್ಲೆನ್ಸ್ ಮಾಡಿ ರಿಮೂವ್ ಮಾಡ್ತಾ ಇರೋ ಥರ ಇದೆ. ಯು ಆರ್ ಆಲ್ರೆಡಿ ಇನ್ ದಿಸ್ ನ್ಯೂ ಸೈಕಲ್ ಅಂತ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲು. ಸ್ವಲ್ಪ ಜನ ರೆಸಿಸ್ಟ್ ಮಾಡ್ತಾ ಇರ್ಬೋದು, ಯಾಕಂದ್ರೆ ನಾವು ಮಾತಾಡ್ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಯಾವುದೋ ಮಗು ಅಳ್ತಾ ಇರೋದು ಜೋರಾಗಿ ಕೇಳಿಸ್ತಾ ಇದೆ. ಸೊ ಮಗು ಬಂದು ಇಟ್ ಈಸ್ ಇನ್ನಸೆಂಟ್, ಪಾಪ ಅದಕ್ಕೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಮೇ ಬಿ ಅವ್ರ ಮನೆಯಲ್ಲಿ ಯಾರು ಸ್ನಾನ ಮಾಡಿಸ್ತಿದ್ದಾರೆ ಅನ್ಸುತ್ತೆ, ತುಂಬಾ ಸಣ್ಣ ಮಗು ಅದು. ಸೊ ಜೋರಾಗಿ ಅಳ್ತಿದೆ, ಅದಕ್ಕೆ ಗೊತ್ತಿಲ್ಲ ಈ ಸ್ನಾನ ಮಾಡಿಸ್ತಾ ಇರೋದು ಅದ್ರ ಒಳ್ಳೇದಕ್ಕೋಸ್ಕರ, ಅದ್ರ ಬಾಡಿನಿ ಫ್ರೀ ಮಾಡೋದಕ್ಕೋಸ್ಕರ, ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಅಂತ ಹೇಳಿ. ಬಟ್ ದೊಡ್ಡವರು ಸ್ನಾನ ಮಾಡಿಸ್ತಾ ಇದ್ದಾರೆ, ಮಗು ಜೋರಾಗಿ ಅಳ್ತಾ ಇದೆ. ಸೊ ದಟ್ ಈಸ್ ದ ಸೇಮ್ ಸಿಚುವೇಶನ್ ನಿಮ್ಮ ಗ್ರೂಪ್ಗೆ ಅಂತ ಅನ್ಕೊಳ್ತೀನಿ. ನಿಮಗೆ ಗೊತ್ತಾಗ್ತಾ ಇಲ್ಲ ಯಾತಕ್ಕೆ ಇಷ್ಟೊಂದು ಕ್ಲೀನ್ ಮಾಡಬೇಕು, ಯಾಕೆ ಇಷ್ಟು ಕ್ಲೆನ್ಸ್ ಮಾಡಬೇಕು, ಯಾಕೆ ಇಷ್ಟು ರಿಲೀಸ್ ಮಾಡಬೇಕು, ಎಷ್ಟು ಅಂತ ಮಾಡೋದು, ಎಷ್ಟು ಅಂತ ಹೀಲಿಂಗ್ ಆಗೋದು, ಎಷ್ಟು ಅಂತ ಪೇಷನ್ಸ್ ಆಗಿರೋದು ಅಂತ ಹೇಳಿ. ಬಟ್ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ಇಟ್ ಇಸ್ ಫಾರ್ ಯೋರ್ ಓನ್ ಗ್ರೋತ್, ನಿಮ್ಮ ಸೋಲ್ ಗ್ರೋತ್ಗೋಸ್ಕರ. ಐ ನೋ ಇದು ಡಿಫಿಕಲ್ಟ್ ಇರ್ಬೋದು, ಪಾಪ ಮಗು ಮೇಲೆ ಎಷ್ಟು ಬಿಸಿ ನೀರು ಹಾಕ್ತಾ ಇದ್ದಾರೋ ಗೊತ್ತಿಲ್ಲ, ಅಥವಾ ಯಾವ ಥರ ಉಜ್ಜಿ ಮಗುನ ಸ್ನಾನ ಮಾಡಿಸ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಆ ಮಗು ಸ್ನಾನ ಆದಮೇಲೆ ಅದಕ್ಕೆ ಎಲ್ಲ ಬಾಡಿ ಲೋಷನ್ ಎಲ್ಲ ಹಾಕಿ, ಅದಕ್ಕೆ ಪೌಡರ್ ಹಾಕಿ, ಆಮೇಲೆ ಅದನ್ನ ಬ್ಲ್ಯಾಂಕೆಟ್ ಅಲ್ಲಿ ಕವರ್ ಮಾಡಿ ಬೆಚ್ಚಿಗೆ ಮಲಗಿಸಿದಾಗ ಮಗು ಲೈಕ್ ಇಟ್ ವಿಲ್ ಬಿ ಸ್ಲೀಪಿಂಗ್ ಫಾರ್ ಅವರ್ಸ್ ಅಂಡ್ ಅವರ್ಸ್, ನೆಮ್ಮದಿಯಾಗಿ ಮಲ್ಕೊಳ್ಳೋ ಅಂತ ಒಂದು ಎನರ್ಜಿ. ಇವಾಗ ಸ್ವಲ್ಪ ಕಷ್ಟಪಟ್ಟಾಗ, ಇವಾಗ ಸ್ವಲ್ಪ ಎನರ್ಜೀಸ್ನೆಲ್ಲ ರಿಲೀಸ್ ಮಾಡಬೇಕಾದ್ರೆ ಈ ಡಿಫಿಕಲ್ಟಿ ಅಥವಾ ಅನ್ಕಂಫರ್ಟಬಲ್ ಎನರ್ಜಿನ ನಾವು ಫೇಸ್ ಮಾಡಿದ್ರೆ ವಿ ವಿಲ್ ಬಿ ಲೈಕ್ ದ್ಯಾಟ್, like newborn child in a beautiful warm blanket. Group number 1. So this is such a beautiful energy. ನಾನು ಮಾತಾಡ್ತಾ ನನ್ನ ಬಾಡಿನಲ್ಲಿ ಹೀಟ್ ರೇಸ್ ಆಗ್ತಾನೆ ಇದೆ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ. ಹೀಟ್ ಅಷ್ಟೇ ಅಲ್ಲ, ಐ ಆಮ್ ಫೀಲಿಂಗ್ ವೆರಿ 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 ಕಂಫರ್ಟಬಲ್ ಅಂಡ್ ಕೋಸಿ. ಈ ಕಾಟೇಜಲ್ಲಿ ಆಚೆ ಮಳೆ ಬರ್ತಾ ಇದೆ, ಬಟ್ ಒಳಗಡೆ ಎಷ್ಟು ಕಂಫರ್ಟಬಲ್ ಆಗಿದೆ. ವುಡನ್ ಚೇರು, ವುಡನ್ ಎಲ್ಲ ಕಡೆ ವುಡನ್ ಏಸ್ಥೆಟಿಕ್ಸ್ ಇದೆ. ಟೀ ಪಾಟ್ ಅಲ್ಲಿ ಫುಲ್ ಟೀ ಪಾಟ್ ಫುಲ್ಲು ಟೀ ಇದೆ, ಅಂಡ್ ದೇರ್ ಇಸ್ ಕೇಕ್.
ಆ್ಯಂಡ್ ದೇರ್ ಇಸ್ ಲಾಡ್ ಆಫ್ ಕಂಫರ್ಟ್. ಸೊ ಆ ಥರ ಒಂದು ಎನರ್ಜಿ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ಎಲಿವೇಟ್ ಆಗ್ತಾ ಇರೋದು, ಸೊ ದಟ್ ಯು ಕ್ಯಾನ್ ಗೆಟ್ ಮೋರ್ ಕಂಫರ್ಟಬಲ್ ನಿಮ್ಮ ಲೈಫಲ್ಲಿ, ನಿಮ್ಮ ಬಾಡಿನಲ್ಲಿ. ಕೆಲವರಿಗೆ ಡೆಫಿನೆಟ್ಲಿ ಇದು ನಿಮ್ಮ ಬಾಡಿನಲ್ಲಿ ಸ್ಟಕ್ ಆಗಿರೋ ಎನರ್ಜಿ ರಿಲೀಸ್ ಮಾಡ್ತಾ ಇರೋದು. ಯಾಕೆಂದರೆ ನನ್ನ ರೈಟ್ ಶೋಲ್ಡರು ಸಡನ್ ಆಗಿ ಸ್ಟಿಫ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ದೇರ್ ಕ್ಯಾನ್ ಬಿ ಕೈಂಡ್ ಆಫ್ ರಿಲೀಸಿಂಗ್. ಬಾಡಿನಲ್ಲೂ ಕೂಡ ಸ್ಟಿಫ್ನೆಸ್ ಎಲ್ಲ ಇದ್ದರೆ ಪ್ಲೀಸ್ ಡೂ ಸಮ್ ಸ್ಟ್ರೆಚಸ್ ಮಾಡೋದು, ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು. ಇನ್ ಸಮ್ ವೇ ನಿಮ್ಮ ಬಾಡಿಯಿಂದ ಆ ಟಾಕ್ಸಿನ್ಸ್ ನ ರಿಲೀಸ್ ಮಾಡೋದಕ್ಕೆ, ಸ್ವೆಟ್ ಆಗೋ ಥರದ್ದು, ಸ್ಪಾಗ್ ಹೋಗೋದು, ಲೈಕ್ ವಾಟ್ ಯು ಕಾಲ್ ಸೌನಾ, ಈ ಬಾಡಿನ ಸ್ವೆಟ್ ಮಾಡೋದಕ್ಕೆ ಏನಾದರೂ ನೀವು ಎಕ್ಸ್ಟರ್ನಲಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಆಲ್ರೆಡಿ ರಿಲೀಸ್ ಆಗ್ತಾ ಇರೋದ್ರ ಜೊತೆಗೆ ಇಟ್ ವಿಲ್ ಬಿ ಈವನ್ ಮೋರ್ ಬೆನಿಫಿಷಿಯಲ್ ನಿಮಗೆ ಅಂತ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲು. ಮ್ಯಾಸಿವ್ ಶಿಫ್ಟ್. ಗ್ರೂಪ್ ನಂಬರ್ 1 ನಿಮ್ಮ ಫಿಸಿಕಲ್ ಬಾಡಿ, ನಿಮ್ಮ ಕೆಲವ್ರಿಗೆ ಡೆಫಿನೆಟ್ಲಿ ಇದು ಹೆಲ್ತ್ ರಿಲೇಟೆಡು ಆ್ಯಂಡ್ ನಿಮ್ಮ ಫಿಸಿಕಲ್ ಬಾಡಿನ ಫುಲ್ beautiful. I love this. This is the energy nange I'm feeling. Archangel Chamuel. Archangel Chamuel is the angel of love, angel of heart, angel of relationship, angel of heart healing, and also pink heart ತೋರಿಸ್ತಾ ಇರೋದು. This is higher heart chakra. The regular heart chakra ಬಂದು green color ಇರೋದು, higher heart chakra ಬಂದು pink color ಇರೋದು, soft petal pink color. That is what is happening ಇವಾಗ ಗ್ರೂಪ್ ನಂಬರ್ 1. ನಿಮ್ಮ higher heart chakra elevate ಅಥವಾ open ಆಗ್ತಾ ಇರೋದು ಅಥವಾ ಆಕ್ಟಿವೇಟ್ ಆಗ್ತಾ ಇರೋದು. ಯು ಆರ್ ಹೀಲಿಂಗ್ ನಿಮ್ಮ ಹಾರ್ಟ್ನ ಪಾಸ್ಟ್ ಪೇನಿಂದ, ಪಾಸ್ಟ್ ವಾಟ್ ಎವರ್ ಹ್ಯಾಪೆಂಡ್ ನಿಮ್ಮ ಲೈಫಲ್ಲಿ, ನಿಮ್ಮ ಪಾಸ್ಟಲ್ಲಿ, ಅದರಿಂದ ನಿಮ್ಮನ್ನ ನೀವು ಹೀಲ್ ಮಾಡ್ತಾ ಇದ್ದೀರಾ, ಅದರಿಂದ ರಿಲೀಸ್ ಮಾಡ್ತಾ ಇದ್ದೀರಾ. ಕೆಲವೊಬ್ಬರನ್ನ ಕ್ಷಮಿಸ್ತಾ ಇರ್ಬೋದು. ಫರ್ಗಿವ್ನೆಸ್, ಗ್ರ್ಯಾಟಿಟ್ಯೂಡ್ ಇಸ್ ಅ ಬಿಗ್ ಥಿಂಗ್ ನಿಮಗೆ ಈಗ ಸದ್ಯಕ್ಕೆ. ಯಾರ ಬಗ್ಗೆನೂ ಕೋಪ ಇಟ್ಕೊಳಕ್ ಹೋಗ್ಬೇಡಿ, ಯಾರ ಬಗ್ಗೆನೂ ಮನಸ್ತಾಪ ಇಟ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದ್ರು ಮಟ್ಟಿಗೆ ಮಾತ್ರನೇ ಅವರು ಆಕ್ಟ್ ಮಾಡೋಕ್ಕಾಗೋದು. ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರು ಈ ತರ ತಪ್ಪು ಮಾಡ್ತಿರ್ಲಿಲ್ಲ. ಗೊತ್ತಿಲ್ಲದೆ ಇರೋದ್ರಿಂದ ಮಾಡುವಂಥ ತಪ್ಪುಗಳಿವು. ಸೊ ನೀವು ಇಲ್ಲಿ ಬಿಗ್ಗರ್ ಪರ್ಸನ್ ಇಲ್ಲಿ, ಯಾಕೆಂದ್ರೆ ನೀವು ಸ್ಪಿರಿಚುವಲ್ ಪಾತಲ್ಲಿ ಇರ್ಬೋದು, ನೀವು ಹೀಲಿಂಗ್ ಜರ್ನಿನಲ್ಲಿ ಇರ್ಬೋದು. ನಿಮಗೆ ಹರ್ಟ್ ಮಾಡಿದವರು ಅವ್ರಿಗೆ ಗೊತ್ತಿಲ್ಲ ಅವ್ರು ಹರ್ಟ್ ಮಾಡ್ತಿದೀವಿ ಅಂತ, ಅಥವಾ ಗೊತ್ತಿದ್ದೂ ತಪ್ಪು ಮಾಡಿದ್ರು ಅವರ ಕಾನ್ಷಿಯಸ್ನೆಸ್ಸು ಅವರ ಒಂದು ಲೆವೆಲಿಗೆ ತಕ್ಕಂಗೆ ಅವರು ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಅಥವಾ ಆಕ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಎಲ್ರು ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಅವ್ರಿಗೆ ತಿಳಿದ ಮಟ್ಟಿಗೆ ಅವರು ಜೀವನ ಮಾಡ್ತಾ ಇರೋದು ಪ್ರತಿಯೊಬ್ಬರು. ಸೊ ಯು ಬಿ ದ ಬಿಗರ್ ಪರ್ಸನ್. ನಾವು ಬೇರೆಯವ್ರನ್ನ ಕ್ಷಮಿಸ್ಬಿಟ್ಟು ಅವ್ರನ್ನ ಮತ್ತೆ ನಮ್ಮ ಲೈಫಿಗೆ ಕರ್ಕೊಳ್ಬೇಕಂತಲ್ಲ, ಕ್ಷಮಿಸ್ತಾ ಇರೋದು ನಾವು ನಮ್ಮ ಏಳಿಗೆಗೋಸ್ಕರ, ನಾವು ಮುಂದೆ ಹೋಗೋದಕ್ಕೋಸ್ಕರ, ನಾವು ಈ ಬ್ಯಾಗೇಜಸ್ನ ರಿಲೀಸ್ ಮಾಡೋದಕ್ಕೋಸ್ಕರ, ನಾವು ನಮ್ಮ ಹಾರ್ಟ್ನ ಓಪನ್ ಆಗಿ ಇಟ್ಕೊಳ್ಳೋದಕ್ಕೋಸ್ಕರ. ಸೊ ದಟ್ ಈ ಯೂನಿವರ್ಸ್ ಏನೆಲ್ಲ ಈ ಬ್ಯೂಟಿಫುಲ್ ಗಿಫ್ಟ್ಸು, ಬ್ಯೂಟಿಫುಲ್ ರಿಲೇಶನ್ಶಿಪ್ ಇರ್ಬೋದು, ಬ್ಯೂಟಿಫುಲ್ ಕರಿಯರ್ ಪಾತ್ ಇರ್ಬೋದು, ಬ್ಯೂಟಿಫುಲ್ ಡೈರೆಕ್ಷನ್ ಇರ್ಬೋದು, ನಮ್ಮ ಹೈಯರ್ ಸೋಲ್ ಪರ್ಪಸ್ ಇರ್ಬೋದು, ಅದಕ್ಕೆ ಅಲೈನ್ ಆಗೋದಕ್ಕೆ ವಿ ಹ್ಯಾವ್ 2 ಆರ್ಕೇಂಜಲ್ಸ್ ಗ್ರೂಪ್ ನಂಬರ್ 1. ದಿಸ್ ಇಸ್ ಜಸ್ಟ್ ಫಂಟಾಸ್ಟಿಕ್. 2 ಆರ್ಕೇಂಜಲ್ಸ್ ನಿಮ್ಮ ಗ್ರೂಪ್ಗೆ ಬರ್ತಾ ಇರೋದು. ಆರ್ಕೇಂಜಲ್ ಜೋಫಿಯಲ್. ಆರ್ಕೇಂಜಲ್ ಜೋಫಿಯಲ್ ಬಂದು ಇಟ್ ಇಸ್ ಆಲ್ ಅಬೌಟ್ ನಮ್ಮ ಹ್ಯಾಪಿನೆಸ್ಸು, ನಮ್ಮ ಜಾಯ್, ಅಂದರೆ ನಮ್ಮ ಒಳಗಡೆ ಆ ಪ್ರೀತಿನ ನಾವು ಹುಡ್ಕೊಳ್ತಾ ಇರೋದು. ಆ್ಯಂಡ್ ಆಲ್ಸೋ ಆರ್ಕೇಂಜಲ್ ಚಾಮ್ಯುಯಲ್ ಆ್ಯಂಡ್ ಆಲ್ಸೋ ನನ್ನ ನೇಲ್ ಪಾಲಿಶ್ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಇಲ್ಲಿ. ಸೊ ದಿಸ್ ಈಸ್ ಆಲ್ ಅಬೌಟ್ ನಿಮ್ಮ ಪಾಸ್ಟ್ನ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ರಿಲೀಸ್ ಮಾಡಿ ನಿಮ್ಮ ಎನರ್ಜಿನ ಒನ್ಸ್ ಆ್ಯಂಡ್ ಫಾರ್ ಆಲ್ ರೇಸ್ ಮಾಡ್ತಾ ಇರುವಂಥ ಒಂದು ಎನರ್ಜಿ ಇದು ಗ್ರೂಪ್ ನಂಬರ್ 1. ನಿಮ್ಮ ಒಳಗಡೆ ಇರುವಂಥ ಪ್ರೀತಿ ಆಕ್ಟಿವೇಟ್ ಆಗ್ತಾ ಇರೋದು, ನಿಮ್ಮ ಒಳಗಡೆ ಇರುವಂಥ ಖುಷಿ ಆಕ್ಟಿವೇಟ್ ಆಗ್ತಾ ಇರೋದು. ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಲ್ದಿರ ವ್ಯಕ್ತಿ, ಜನರು, ಸಿಚುವೇಶನ್ ಬರುತ್ತೆ ಹೋಗುತ್ತೆ. ಕೆಲವರು ಒಳ್ಳೆಯವ್ರು ಇರ್ತಾರೆ, ಕೆಲವರು ಕೆಟ್ಟವ್ರು ಇರ್ತಾರೆ, ಕೆಲವರು ಪ್ರೀತಿ ಕೊಡ್ತಾರೆ, ಕೆಲವರು ದ್ವೇಷ ಕೊಡ್ತಾರೆ, ಕೆಲವರು ಮೋಸ ಮಾಡ್ತಾರೆ, ಕೆಲವರು ನಮಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಜನರು ಇರ್ತಾರೆ. ಬಟ್ ಎಲ್ಲನೂ ಅವರವರ ಮೂಡಿಗೆ ಡಿಪೆಂಡೆಂಟ್ ಆಗಿರೋದು. ಆ ವ್ಯಕ್ತಿ ಯಾವಾಗಲೂ ಪ್ರೀತಿ ಕೊಡ್ತಾರೆ ಅನ್ನೋಕೆ ಆಗೋದಿಲ್ಲ, ಯಾವಾಗಲೂ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋದಕ್ಕಾಗೋದಿಲ್ಲ. ಸೊ ಎಲ್ಲನೂ ಅವರವರ ಐಡಿಯಾ, ಅವರವರ ಸೋಲ್ ಜರ್ನಿ, ಮತ್ತು ಅವರ ಮೂಡು, ಅವರು ಆವತ್ತಿನ ದಿನ ಯಾವ ಥರ ಇದ್ರು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವ್ರ ಪ್ರೀತಿ ಕೊಟ್ಟಾಗ ನಾವು ಖುಷಿ ಆಗೋದು, ಅವ್ರು ನಮ್ಮನ್ನ ನೋಡಲಿಲ್ಲ ಅಂದರೆ ನಮಗೆ ದುಃಖ ಆಗೋದು. ಸೊ ನಮ್ಮ ಲೈಫ್ ಬಂದು ಬೇರೆಯವರು ಯಾವ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡೆಂಟ್ ಆದಾಗ ವಿ ಆರ್ ಆಲ್ವೇಸ್ ವೀಕ್.
ಏಕೆಂದರೆ ಬೇರೆಯವರಿಂದ ನಾವು ಆ ಖುಷಿನ ಹುಡುಕ್ತಾ ಇದ್ದೀವಿ. ಬಟ್ ಇವಾಗ ನೀವು ಎಲಿವೇಟ್ ಆಗ್ತಾ ಇರೋದು, ದಿಸ್ ಇಸ್ ಅಡ್ವಾನ್ಸ್ಡ್ ಸ್ಪಿರಿಚುವಲ್ ಅವೇರ್ನೆಸ್ ಇದು, ಅಥವಾ ಅಡ್ವಾನ್ಸ್ಡ್ ಸ್ಪಿರಿಚುವಲ್ ಪಾತ್ ಇದು. ನಮ್ಮ ಒಳಗಡೆ ಆ ಖುಷಿನ ಕಂಡುಕೊಳ್ತಾ ಇರೋದು, ನಮ್ಮ ಒಳಗಡೆ ಆ ಪ್ರೀತಿನ ಕಂಡುಕೊಳ್ತಾ ಇರೋದು, ನಮ್ಮ ಒಳಗಡೆ ಆ ಅನ್ಕಂಡೀಷ್ನಲ್ ಲವ್ನ ನಾವು ಕಂಡುಕೊಳ್ತಾ ಇರೋದು. ಸೊ ದಟ್ ನಮ್ಮ ಲೈಫು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗದಿರಾ, ನಮ್ಮ ಖುಷಿ, ನಮ್ಮ ನಗು, ನಮ್ಮ ಗ್ರೋತು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗದಿರಾ ನಮ್ಮ ಒಳಗಡೆ ನಮ್ಮನ್ನು ನಾವು ಎಂಪವರ್ ಮಾಡ್ಕೊಳ್ತಾ ಇರುವಂಥ ಎನರ್ಜಿ ಇದು. ಆರ್ಕೇಂಜಲ್ ಜೋಫೆಲ್ ಬಂದು ನಮ್ಮ ಒಳಗಡೆ ಇರುವಂಥ ಸೋಲ್ ಪವರ್ ಏನಿದೆ, ಆ ಸೋಲ್ ಲೈಟ್ ಏನಿದೆ, ಅದನ್ನು ಆಕ್ಟಿವೇಟ್ ಮಾಡ್ತಾ ಇರುವಂಥದ್ದು. ಲುಕ್ ಅಟ್ ಆಲ್ ದ ಬಟರ್ಫ್ಲೈಸ್, ದ ಜರ್ನಿ, ದ ಪಾಸ್ಟ್ ಈಸ್ ಓವರ್. ಗ್ರೂಪ್ ನಂಬರ್ 1 ಎಷ್ಟೊಂದು ಸಲ ಇತ್ತೀಚೆಗೆ ಬರ್ತಾ ಇರೋ ರೀಡಿಂಗ್ಗಳಲ್ಲಿ ನಾವು ನೋಡ್ತಾ ಇರೋದು, ಎಲ್ಲ ಏಂಜಲ್ಸು ಗೈಡ್ಸು ನಮಗೆ ಕನ್ಫರ್ಮ್ ಮಾಡ್ತಾ ಇರೋದು, ದ ಪಾಸ್ಟ್ ಇಸ್ ಟೋಟಲಿ ಓವರ್. ಇವಾಗ ನಾವು ಮಾಡ್ತಾ ಇರೋದು ಹೊಸ ಎನರ್ಜಿಗೆ ನಮ್ಮನ್ನು ನಾವು ಅಲೈನ್ ಮಾಡ್ಕೊಳ್ತಾ ಇರೋದು. ಓ ಮೈ ಗುಡ್ನೆಸ್, ಹೊಸ ಎನರ್ಜಿಗೆ ನಮ್ಮನ್ನು ನಾವು ಅಲೈನ್ ಮಾಡ್ಕೊಳ್ತಾ ಇರೋದು. ಮತ್ತು ಹೊಸ ಡೈರೆಕ್ಷನಲ್ಲಿ ನಾವು ಹೋಗೋದಕ್ಕೆ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ಸೊ ಅಗೇನ್ ಅ ಬ್ಯೂಟಿಫುಲ್ ಕನ್ಫರ್ಮೇಷನ್, ನಮ್ಮ ಹಳೆ ಸೈಕಲ್ಲು ಕಂಪ್ಲೀಟ್ ಆಗಿ ನಾವು ಹೊಸ ಸೈಕಲಲ್ಲಿ ಎಂಟರ್ ಆಗ್ತಾ ಇರೋವಂಥ ಒಂದು ಎನರ್ಜಿ. 1 ಸೆಕೆಂಡ್ ಕೆಳಗಡೆ ಬಿದ್ದಿರೋ ಕಾರ್ಡ್ ತೊಗೊಳ್ತೀನಿ. ಓಕೆ, ಕೆಳಗಡೆ ಬಿದ್ದಂಥ ಕಾರ್ಡ್ ಬಂದು ಇದು. ಈ ಕಾರ್ಡ್ ಬಂದು ಇಟ್ ಈಸ್ ಟಾಕಿಂಗ್ ಅಬೌಟ್ ನರ್ಚರ್ ಯುವರ್ ಡ್ರೀಮ್ಸ್. ಕಾರ್ಡ್ ನಂಬರ್ 22. ದಿಸ್ ಈಸ್ ನ್ಯೂ ಸೈಕಲ್. ಗ್ರೂಪ್ ನಂಬರ್ 1 ಮತ್ತೆ ನಾವು ಕನಸು ಕಾಣೋದಕ್ಕೆ ಧೈರ್ಯ ಮಾಡ್ತಾ ಇದೀವಲ್ಲ, ಅದು ನಮ್ಮ ಹಾರ್ಟ್ ಬ್ರೇಕ್ ಆಗಿದ್ದಾಗ ಆಬ್ವಿಯಸ್ಲಿ ನಾವು ಹೊಸದ್ರ ಬಗ್ಗೆ ನಾವು ಕನಸು ಕಾಣೋಕ್ಕಾಗಲ್ಲ, ಹೊಸ ರಿಲೇಷನ್ಶಿಪ್ ಬಗ್ಗೆ ಕನಸು ಕಾಣೋಕ್ಕಾಗಲ್ಲ, ಹೊಸ ಒಂದು ಪ್ರಾಜೆಕ್ಟ್ಗೆ ಎಂಟರ್ ಆಗೋದಕ್ಕೆ ನಮಗೆ ಧೈರ್ಯ ಬರೋದಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಇನ್ನೂ ಪಾಸ್ಟ್ ಪೇಯ್ನಲ್ಲಿದ್ದೀವಿ, ಪಾಸ್ಟ್ ಹರ್ಟಲ್ಲಿದ್ದೀವಿ. ನಮ್ಮ ಹಾರ್ಟ್ ಇನ್ನೂ ಇಟ್ ಇಸ್ ಸ್ಟಿಲ್ ಏಕಿಂಗ್, ಇಟ್ ಇಸ್ ಸ್ಟಿಲ್ ಹೀಲಿಂಗ್. ಬಟ್ ಆ ಹೀಲಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆದಾಗ ಮತ್ತೆ ನಾವು ಪ್ರೀತಿಸೋದಕ್ಕೆ ಧೈರ್ಯ ಮಾಡ್ತೀವಿ, ಮತ್ತೆ ಹೊಸ ಒಂದು ರಿಸ್ಕ್ ತಗೊಳ್ಳೋದಕ್ಕೆ ಧೈರ್ಯ ಮಾಡ್ತೀವಿ, ಹೊಸ ಪ್ರಾಜೆಕ್ಟ್ಸ್ಗೆ ನಾವು ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋ ಅಂಥ ಒಂದು ಇಂಟ್ರೆಸ್ಟ್ ಮತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ. ಮತ್ತೆ ಹೊಸ ಕನಸುಗಳು ಬೆಳೀತಾ ಹೋಗುತ್ತೆ. ನಮ್ಮ ಸೋಲ್, ಹೈಯರ್ ಸೋಲ್ ಲೆವೆಲ್ ಅಥವಾ ಹೈಯರ್ ಸೋಲ್ ಪಾತ್ ಬಗ್ಗೆ ನಾವು ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಇದು ನಮ್ಮ ಕನಸುಗಳು. ಓಕೆ, ಆಲ್ರೆಡಿ ಇಲ್ಲೊಂದು ಸಣ್ಣದೊಂದು ಸಸಿನ ಕೈಯಲ್ಲಿ ಇಟ್ಕೊಂಡಿರೋದು ನಮ್ಮ ಡ್ರೀಮ್ ಬಗ್ಗೆ ಮಾತಾಡ್ತಾ ಇರೋದು. ಅದು ದೊಡ್ಡದಾಗಿ ಬೆಳೆದು ಆ ಮರ ಆಗೋದನ್ನ ನಾವು ಕನಸು ಕಾಣ್ತಾ ಇರೋದು. ಈ ತರ ಕನಸು ಕಾಣೋದಕ್ಕೋಸ್ಕರ ಕಾಣೋದಕ್ಕೆ ನಮಗೆ ಆ ಹಾರ್ಟ್ ಓಪನ್ ಇರಬೇಕಲ್ಲ. ಇಲ್ಲಾಂದ್ರೆ ಪೆಸಿಮಿಸ್ಟಿಕ್ ಆಗಿ, ಅಂದ್ರೆ ನೆಗೆಟಿವ್ ಥಿಂಕಿಂಗ್ ಹೋದ್ರೆ, ಜೀವನ ಯಾವಾಗಲೂ ಏನೂ ಆಗಿಲ್ಲ, ಇವಾಗ ಏನಾಗುತ್ತೆ ಅಂತ ಹೇಳಿ ನಾವು ಹೆದರ್ಕೊಳ್ಳೋದು. ಮುಂಚೆ ಯಾವ ಬಿಸ್ನೆಸ್ಸು ಸಕ್ಸಸ್ ಆಗಿಲ್ಲ ಅಥವಾ ನಾನು ಅನ್ಕೊಂಡಂಗೆ ಆಗಲಿಲ್ಲ, ಇವಾಗ ಕನಸು ಕಾಣೋದ್ರಲ್ಲಿ ಏನು ಅರ್ಥ ಅಂತ ಹೇಳಿ ನಮ್ಮನ್ನು ನಾವು ಶಟ್ ಡೌನ್ ಮಾಡ್ಕೊಳ್ಳೋದು. ಆ ಎನರ್ಜಿಯಿಂದ ನೀವು ಆಚೆ ಬರ್ತಾ ಇರೋದು. ಯು ಆರ್ ಅಗೇನ್ ಓಪನಿಂಗ್ ಯುವರ್ ಹಾರ್ಟ್ ಟು ಡ್ರೀಮ್ ಬಿಗ್. ಗ್ರೂಪ್ ನಂಬರ್ 1. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಗಾರ್ಡಿಯನ್ ಏಂಜಲ್ ಸ್ಪೆಸಿಫಿಕ್ ಆಗಿ ನಿಮಗೆ ಹೇಳ್ತಾ ಇರೋದು, ಇಟ್ ಈಸ್ ಟೈಮ್ ಟು ಡ್ರೀಮ್ ಬಿಗ್ ಅಂತ ಹೇಳಿ. ಲೈಕ್ ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಅಥವಾ ನಿಮ್ಮ ಜೀವನದ ಬಗ್ಗೆ ನೀವು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಸಾಧ್ಯ, ನಿಮ್ಮ ಐಡಿಯಾನ, ನಿಮ್ಮ ವಿಷನ್ನ, ದಿಸ್ ಇಸ್ ದ ಟೈಮ್. ಯಾಕೆಂದರೆ ನಿಮ್ಮ ಹಾರ್ಟ್ ಓಪನ್ ಇದೆ, ಎನರ್ಜಿ ಅಲೈನ್ ಆಗ್ತಾ ಇದೆ, ಪಾಸ್ಟ್ನೆಲ್ಲ ರಿಲೀಸ್ ಮಾಡಿದ್ದೀವಿ, ಹಾರ್ಟನ್ನ ಹೀಲ್ ಮಾಡಿದ್ದೀವಿ ಅಥವಾ ಮಾಡ್ತಾ ಇದ್ದೀವಿ, ಎನರ್ಜಿನೆಲ್ಲ ಕ್ಲೆನ್ಸ್ ಮಾಡಿದ್ದೀವಿ. ಸೊ ನಮ್ಮ ಓವರ್ ಆಲ್ ವೈಬ್ರೇಷನ್ ಬಂದು ರೇಸ್ ಆಗ್ತಾ ಇದೆ. ದಿಸ್ ಈಸ್ ದ ಪರ್ಫೆಕ್ಟ್ ಟೈಮ್ ಟು ಡ್ರೀಮ್ ಬಿಗ್. ಹೊಸ ಐಡಿಯಾಸು, ಹೊಸ ಪ್ರಾಜೆಕ್ಟ್ಸು, ನಿಮ್ಮ ಹಾರ್ಟ್ನ ಓಪನ್ ಆಗಿ ಇಟ್ಕೊಳ್ಳೋದು. ಬಿಕಾಸ್ ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಇವಾಗ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ. ಸೊ ವಾಟ್ ಎವರ್ ಯು ಆರ್ ಮ್ಯಾನಿಫೆಸ್ಟಿಂಗ್, ಗ್ರೂಪ್ ನಂಬರ್ 1, ನಿಮ್ಮ ಹೈಯರ್ ಪರ್ಪಸ್ಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ನಿಮ್ಮ ಐಡಿಯಾಸ್ ಬಂದು ಹೈಯರ್ ಪರ್ಪಸ್ಗೆ ಅಲೈನ್ ಆಗಿರ್ಬೋದು. ಇವಾಗ ನಿಮ್ಮ ಆ್ಯಕ್ಚುಯಲ್ ಸೋಲ್ ಬ್ಲೂ ಪ್ರಿಂಟ್ನ ನೀವು ಫಾಲೋ ಮಾಡೋದಕ್ಕೆ ಇವಾಗ ರೆಡಿ ಆಗ್ತಾ ಇರ್ಬೋದು. ಯಾಕೆಂದರೆ ಅದನ್ನು ಫಾಲೋ ಮಾಡೋದಕ್ಕೆ ನಿಮಗೆ ಇಷ್ಟು ಕಾಲ ನಮ್ಮ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ನ ಮಾಡಿದ್ವಿ, ಅದು ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಿದ್ದು ಈ ಆ್ಯಕ್ಚುಯಲ್ ಜರ್ನಿಗೆ ಎಂಟರ್ ಆಗೋದಕ್ಕೆ. ದಿಸ್ ಈಸ್ ದ ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫಲ್ಲಿ. ಗ್ರೂಪ್ ನಂಬರ್ 1, ನ್ಯೂ ಪ್ರಾಜೆಕ್ಟ್ಸ್, ನ್ಯೂ ರಿಲೇಷನ್ಶಿಪ್, ನ್ಯೂ ಫ್ರೆಂಡ್ಶಿಪ್ಸ್, ನ್ಯೂ ಎನರ್ಜಿ, ಎಲಿವೇಶನ್, ಬಾಡಿ, ಫಿಟ್ನೆಸ್. ಸೊ ಓವರ್ ಆಲ್ ಆಗಿ ನಿಮ್ಮ ಲೈಫ್ನ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತಾ ಇರೋದು, ನಿಮ್ಮ ಕ್ವಾಲಿಟಿ ಆಫ್ ಥಿಂಕಿಂಗ್ ಇಂಪ್ರೂವ್ ಆಗ್ತಾ ಇರೋದು, ನಿಮ್ಮ ಕ್ವಾಲಿಟಿ ಆಫ್ ಇಂಟ್ರೆಸ್ಟ್ ಇಂಪ್ರೂವ್ ಆಗ್ತಾ ಇರೋದು, ನಿಮ್ಮ ಕ್ವಾಲಿಟಿ ಆಫ್ ಸರೌಂಡಿಂಗ್ ಇಂಪ್ರೂವ್ ಆಗ್ತಾ ಇರೋದು. ಸೊ ಬೇಸಿಕ್ಲಿ ಗ್ರೂಪ್ ನಂಬರ್ 1, ನಿಮ್ಮ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತಾ ಇರೋದು. ಸೊ ವಿಚ್ ಇಸ್ ಆಲ್ ಅಬೌಟ್ ಅಪ್ಗ್ರೇಡೆಡ್ ಎನರ್ಜಿ, ಅಪ್ಗ್ರೇಡೆಡ್ ವರ್ಷನ್ಗೆ ನೀವು ಫುಲ್ ಆಗಿ ಸ್ಟೆಪ್ ಇನ್ ಆಗ್ತಾ ಇರೋದು. ಆ್ಯಂಡ್ ನಿಮ್ಮ ಸೋಲ್ ಪರ್ಪಸ್, ವಾಟ್ ಎವರ್ ಇಸ್ ಯುವರ್ ಸೋಲ್ ಪರ್ಪಸ್ ಅಥವಾ ಏನು ಸೋಲ್ ಬ್ಲೂ ಪ್ರಿಂಟ್ ಇದೆ, ಅದಕ್ಕೆ ನೀವು ಎಂಟರ್ ಆಗ್ತಾ ಇರೋದು. ಅದಕ್ಕೋಸ್ಕರ ನಿಮ್ಮನ್ನು ಇಷ್ಟು ಕಾಲ ನಿಮ್ಮ ಹೀಲಿಂಗ್ ಜರ್ನಿನಲ್ಲಿ ನಿಮ್ಮನ್ನ ಇಟ್ಟಿದ್ದು. ಸೊ ದಟ್ ನಿಮ್ಮ ಹಾರ್ಟ್ ಫುಲ್ಲಾಗಿ ಹೀಲ್ ಆಗಿ ಮತ್ತೆ ನೀವು ಯು ವಿಲ್ ಬಿ ರೆಡಿ ಟು ಡ್ರೀಮ್ ಬಿಗ್.
ಮುಂಚಿನ ಥರ ನಾವು ಸಣ್ಣದಾಗಿ ಆಲೋಚನೆ ಮಾಡ್ತಾ ಇಲ್ಲ. ನಾವು ವಿ ಆರ್ ರೆಡಿ ಟು ಡ್ರೀಮ್ ಬಿಗ್. ಓಕೆ, ಸೊ ಅದು ನಿಮ್ಮ ಗಾರ್ಡಿಯನ್ ಏಂಜಲ್ ಮೆಸೇಜಸ್ ಇವತ್ತು. ಯು ಆರ್ ರೆಡಿ, ಗ್ರೂಪ್ ನಂಬರ್ 1, ಟು ಡ್ರೀಮ್ ಬಿಗ್. ಯು ಆರ್ ರೆಡಿ ಫಾರ್ ಎನಿಥಿಂಗ್ ಬ್ಯೂಟಿಫುಲ್ ಯೂನಿವರ್ಸ್ ನಮಗೆ ಈ ಸಮಯದಲ್ಲಿ ಆಫರ್ ಮಾಡ್ತಾ ಇರೋದು. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಕ್ಲೇಮ್ ಲೌಡ್ ಆಗಿ ಯೂನಿವರ್ಸ್ಗೆ, ಐ ಆಮ್ ರೆಡಿ ಫಾರ್ ದಿಸ್ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ಸ್ ಯೂನಿವರ್ಸ್ ಇಂದ ಅಂತ ಹೇಳಿ, ಐ ಆಮ್ ಸೋ ರೆಡಿ. ಆಲ್ ರೈಟ್, ಸೊ ಅದು ನಿಮ್ಮ ಬ್ಯೂಟಿಫುಲ್ ಅಫರ್ಮೇಷನ್ ಇವತ್ತು. ಮೈ ಹಾರ್ಟ್ ಈಸ್ ಓಪನ್ ಆ್ಯಂಡ್ ಐ ಆಮ್ ರೆಡಿ. ದಟ್ ಈಸ್ ಯುವರ್ ಅಫರ್ಮೇಷನ್. ಕೆಳಗಡೆ ಕಮೆಂಟ್ ಮಾಡಿ, ಮೈ ಹಾರ್ಟ್ ಈಸ್ ಓಪನ್ ಆ್ಯಂಡ್ ಐ ಆಮ್ ರೆಡಿ ಅಂತ ಹೇಳಿ. ಸೊ ದಿಸ್ ಇಸ್ ಬ್ಯೂಟಿಫುಲ್ ರೀಡಿಂಗ್, ಗ್ರೂಪ್ ನಂಬರ್ 1 ನಿಮ್ಮ ಗಾರ್ಡಿಯನ್ ಏಂಜಲ್ ಇಂದ. ಆ್ಯಂಡ್ ಐ ವಿಶ್ ಯು ಸೋ ಮಚ್ ಆಫ್ ಗುಡ್ ಲಕ್ ಆ್ಯಂಡ್ ಲಾಡ್ ಆಫ್ ಬ್ಲೆಸ್ಸಿಂಗ್ಸ್ ಟು ಯು. ಆಲ್ ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಆಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಥ್ರಿಲ್ಡ್ ಫಾರ್ ಯು. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಫೆದರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿ, ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡಿ, ಏನು ಮೆಸೇಜಸ್ ಇದೆ ಅಂತ ಹೇಳಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ನ ಈ ಸೀಕ್ರೆಟ್ ಸರ್ಕಲ್ ಒಳಗಡೆ ಇನ್ವೈಟ್ ಮಾಡಿದ ತಕ್ಷಣ ಮೊದಲನೇದು ನನ್ನ ಕೈ ಆಟೋಮ್ಯಾಟಿಕ್ಕಾಗಿ ಮೂವ್ ಆಗ್ತಾ ನನ್ನ ಹಾರ್ಟ್ ಮೇಲೆ ನನ್ನ ರೈಟ್ ಕೈನ ಇಟ್ಕೊಂಡು ನನ್ನ ಹಾರ್ಟ್ ಬೀಟನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಪ್ರಾಬಬ್ಲಿ ಫಾರ್ 3-4 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ, ಆ್ಯಂಡ್ ದೆನ್ ಸ್ಲೋ ಆಗಿ ಹಾಗೆ ಟ್ರಾನ್ಸ್ಗೆ ಮೂವ್ ಆಗೋದೆ, ಆಸ್ ಇಫ್ ಐ ಆಮ್ ಮೆಡಿಟೇಟಿಂಗ್ ಇವಾಗ ಅನ್ನೋ ಥರ. ಸೊ ನನ್ನ ಬಾಡಿ ಏನೋ ಸಿಗ್ನಲ್ ಕೊಡ್ತಾ ಇರೋ ಥರ ಅನ್ನಿಸ್ತಾ ಇತ್ತು, ನನ್ನ ಹಾರ್ಟ್ ನನಗೆ ಏನೋ ಹೇಳ್ತಿದೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ದ ವರ್ಡ್ ವಿಚ್ ವಾಸ್ ಹೈಲೈಟೆಡ್ ನಿಮ್ಮ ಗ್ರೂಪ್ಗೆ ರೀಬರ್ತ್ ಅಂತ ಹೇಳಿ. ದೆರ್ ಇಸ್ ಅ ಬಿಗ್ ರೀಬರ್ತ್ ಪೀರಿಯಡ್ ನಿಮ್ಮ ಲೈಫಲ್ಲಿ ನೀವು ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಎವ್ರಿಥಿಂಗ್ ಫೀಲ್ಸ್ ನ್ಯೂ ಅಂತ ಹೇಳ್ತಾ ಇರೋದು. ಈ ಹೊಸ ಲೆನ್ಸ್ನ ಹಾಕೊಂಡಿರೋ ಥರ. ಇಷ್ಟು ದಿನ ನಮಗೆ ಆ ದೃಷ್ಟಿ ಕಡಿಮೆ ಆಗಿದೆ ಅಂತ ಹೇಳಿ ನಾವು ಒಪ್ಕೊಳ್ತಾ ಇರಲಿಲ್ಲ, ಅಥವಾ ದೃಷ್ಟಿ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ಸಡನ್ನಾಗಿ ಹೋಗಿ ಕಣ್ ಟೆಸ್ಟ್ ಮಾಡಿಸಿದಾಗ ಇಲ್ಲ ಸ್ವಲ್ಪ ದೃಷ್ಟಿ ಕಡಿಮೆ ಆಗ್ತಾ ಇರೋ ಥರ ಇದೆ, ಈ ಪರ್ಟಿಕ್ಯುಲರ್ ಲೆನ್ಸ್ನ ಹಾಕ್ಕೊಂಡ್ರೆ, ಈ ಪರ್ಟಿಕ್ಯುಲರ್ ಗ್ಲಾಸಸ್ನ ಹಾಕ್ಕೊಂಡ್ರೆ ಇನ್ನೂ ಕ್ಲೀನಾಗಿ ಕಾಣುತ್ತೆ ಅಂತ ಹೇಳಿ ನಮಗೆ ಆ ಗ್ಲಾಸಸ್ನ ಕೊಟ್ಟಾಗ, ನಾವು ಹೊಸ ಗ್ಲಾಸಸ್ನ ಹಾಕೊಂಡಾಗ ಸಡನ್ನಾಗಿ ನಾವೇನು ಮುಂಚೆ ಕಾಣಿಸ್ತಾ ಇರಲಿಲ್ಲ ಅದೆಲ್ಲ ಬ್ರೈಟ್ ಆಗಿ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ವಿ ಆರ್ ಲೈಕ್, ಓ ಮೈ ಗಾಡ್, ನನಗೆ ಇಷ್ಟು ದಿನ ದೃಷ್ಟಿನಲ್ಲಿ ಪ್ರಾಬ್ಲಮ್ ಇದೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಇಷ್ಟು ಬ್ರೈಟ್ ಆಗಿದೆಯಾ, ಇಷ್ಟು ಕಲರ್ಫುಲ್ ಆಗಿದೆಯಾ ನನ್ನ ಸುತ್ತ ಇರೋವಂಥದ್ದು, ಇಷ್ಟೊಂದು ಚೆನ್ನಾಗಿದೆಯಾ ನನ್ನ ಸುತ್ತ ಇರೋವಂಥ ಪರಿಸರ, ಅಥವಾ ಏನೆಲ್ಲ ಇದೆ ನನ್ನ ಸುತ್ತ ಓವರ್ ಆಲ್ ಎನ್ವಿರಾನ್ಮೆಂಟು, ಈ ಹೊಸ ದೃಷ್ಟಿನಲ್ಲಿ ನಾನು ಎಲ್ಲಾನು ನೋಡ್ತಾ ಇರೋ ಥರ ಇದೆ. ಇನ್ನು ಕೆಲವ್ರಿಗೆ ಆ ಗ್ಲಾಸ್ ಮೇಲೆ ಆಲ್ರೆಡಿ ಗ್ಲಾಸ್ ಹಾಕೊಂಡಿದ್ವಿ, ಬಟ್ ಫಾಗ್ ಕವರ್ ಆಗಿತ್ತು. ಇವಾಗ ಆ ಫಾಗ್ನ ಅಥವಾ ಆ ಧೂಳನ್ನ ನಾವು ಆ ಗ್ಲಾಸಿಂದ ಒರೆಸಿ ಮತ್ತೆ ಆ ಕನ್ನಡಕ ಹಾಕೊಂಡಾಗ ಲೈಕ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ದ ಬ್ಲೂ ಇಸ್ ಮೋರ್ ಬ್ಲೂ, ದ ವೈಟ್ ಇಸ್ more clean, the black is more deep, the red is more strong. ಆ ಥರ ಒಂದು ಎನರ್ಜಿ ಬರ್ತಾ ಇರೋದು, ಲೈಕ್ ರೀಬರ್ತ್, ರೀಬಾರ್ನ್ ಎನರ್ಜಿ. ಆ ಮೋಟಿವೇಶನ್ ಇರಲಿಲ್ಲ, ಇನ್ಸ್ಪಿರೇಷನ್ ಇರಲಿಲ್ಲ, ತುಂಬ ಲೋ ಆಗಿತ್ತು ಲೈಫು. ಏನು ಮಾಡೋಕ್ಕೆ ಹೋದ್ರೂ ಇಂಟ್ರೆಸ್ಟ್ ಇರಲಿಲ್ಲ, ಎಕ್ಸಸೈಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಅಥವಾ ಮನೆಯಲ್ಲಿ ಗಾರ್ಡನಲ್ಲಿ 10 ಗಿಡ ಹಾಕಿದ್ದೀನಿ ಅದಕ್ಕೆ ನೀರು ಹಾಕೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಅಥವಾ ಅದಕ್ಕೆ ಫರ್ಟಿಲೈಸರ್ ಆಗಬೇಕು ಅದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಹೆಲ್ದಿಯಾಗಿ ಊಟ ಮಾಡಬೇಕು ಗೊತ್ತು ಬಟ್ ಮಾಡೋದಕ್ಕೆ ಎನರ್ಜಿ ಇಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ. ಸೊ ದೆರ್ ಈಸ್ ದಿಸ್ ಬಿಗ್ ರೀಬರ್ತ್, ಗ್ರೂಪ್ ನಂಬರ್ 2. ಸೊ ದೆರ್ ಈಸ್ ದಿಸ್ ಕ್ಲಾರಿಟಿ, ನ್ಯೂ ಪರ್ಸೆಪ್ಷನ್, ಅಥವಾ ಆ ಹೊಸ ದೃಷ್ಟಿನಲ್ಲಿ ನಾವು ಪ್ರಪಂಚನ ನೋಡ್ತಾ ಇರೋದು. ದೆರ್ ಇಸ್ ದಿಸ್ ಲಾವಾ, ಈ ಒಳಗಡೆ ಏನನ್ನ ನಾವು ಸಪ್ರೆಸ್ ಮಾಡಿದ್ವಿ, ಸಪ್ರೆಸ್ ಅಂತ ಅನ್ನೋದಕ್ಕಿಂತ ಎನರ್ಜಿ ಎಲ್ಲಿ ಸ್ಟಕ್ ಆಗಿತ್ತು ಅದು ಸಡನ್ ಆಗಿ ಇಟ್ ಇಸ್ ಬರ್ಸ್ಟಿಂಗ್ ಓಪನ್, ಆ್ಯಂಡ್ ಏನು ಬ್ಲಾಕೇಜಸ್ ಇತ್ತು ಇಟ್ ಇಸ್ quickly clearing, and then we have this new energy, this brand new elevated energy. like ಏನೆಲ್ಲ ಪೆಂಡಿಂಗ್ ಇತ್ತು, ಏನೆಲ್ಲ ಮಾಡ್ಬೇಕಂತ ಅನ್ಕೊಳ್ತಾ ಇದ್ವಿ, ಸಡನ್ ಆಗಿ we feel like we have to move, we have to do, we have to think. there is lot of clarity, ಎಷ್ಟೊಂದು ಕ್ಲಾರಿಟಿ ಇದೆ, ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. I have so much of motivation. ಎಲ್ಲಿತ್ತು ಇಷ್ಟೊಂದು ಮೋಟಿವೇಶನು, ಅಥವಾ ಹೆಲ್ತ್ ಡಲ್ ಇತ್ತು, ಡಾಕ್ಟರ್ ಹತ್ರ ಹೋಗ್ಬೇಕಂತ ಅನ್ಕೊಳ್ತಾ ಇದ್ದೆ, ಬಟ್ ಸಡನ್ ಆಗಿ ಡಾಕ್ಟರ್ ಹತ್ರ ಹೋಗೋದಕ್ಕೆ ಯು ಹ್ಯಾವ್ ಲಾಡ್ ಆಫ್ ಮೋಟಿವೇಶನ್. ಸೊ ಬೇಸಿಕ್ಲಿ ನಮಗೆ ಮಾಡೋದಕ್ಕೆ ಇಲ್ದಿದ್ದಂಥ ಮೋಟಿವೇಶನು, ಸ್ಟ್ಯಾಗ್ನೆನ್ಸಿ, ಆ ಸ್ಟಕ್ನೆಸ್ಸು ರಿಲೀಸ್ ಆಗ್ತಾ ಇರೋ ಥರ ಇದೆ. ಸೊ ನಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ಇಟ್ ಇಸ್ ಟೋಟಲಿ 100% ಆಲ್ ರೈಟ್. ಯಾವಾಗ ನಾವು ತುಂಬಾ ಲೋ ಆಗಿರ್ತೀವಿ, ಟಯರ್ಡ್ ಆಗಿರ್ತೀವಿ, ದೇರ್ ಇಸ್ ಅ ರೀಸನ್ ಅದಕ್ಕೆ. ಯಾಕೆಂದರೆ ಇಂಟರ್ನಲ್ಲಿ ಎಷ್ಟೊಂದು ಶಿಫ್ಟ್ ಆಗ್ತಾ ಇರತ್ತೆ, ಹೊಸ ಎನರ್ಜೀಸ್ ಎಷ್ಟೊಂದು ರಿಸೀವ್ ಮಾಡ್ಕೊಂಡಿರ್ತೀವಿ, ಹೊಸ ಡೌನ್ಲೋಡ್ಸ್ನ ರಿಸೀವ್ ಮಾಡ್ಕೊಂಡಿರ್ತೀವಿ.
ನಮ್ಮ ಹೈಯರ್ ಪವರ್ಸಿಂದ ಅಥವಾ ಯೂನಿವರ್ಸಿಂದ ಅದು ಇಂಟಿಗ್ರೇಟ್ ಆಗಬೇಕಾಗಿರುತ್ತೆ, ಅದು ಹೀಲಿಂಗ್ ಆಗಬೇಕಾಗಿರುತ್ತೆ, ನಮ್ಮ ಬಾಡಿ ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಇತ್ತೀಚೆಗೆ ನನ್ನ ರೀಡಿಂಗ್ಗಳಲ್ಲಿ ಟೈಮ್ ಲೈನ್ ಜಂಪ್ ಅಥವಾ ಟೈಮ್ ಲೈನ್ ಶಿಫ್ಟ್ ಆಗಿರೋದ್ರ ಬಗ್ಗೆ ಮಾತಾಡಿರೋಂಥ ಗ್ರೂಪ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಯು ಆರ್ ದ ಗ್ರೂಪ್ ಟೈಮ್ ಲೈನ್ ಜಂಪ್ ಮಾಡಿರೋದು, ಕ್ವಾಂಟಮ್ ಜಂಪ್ ಮಾಡಿರೋದು ನೆಕ್ಸ್ಟ್ ಟೈಮ್ ಲೈನಿಗೆ. ವಿಚ್ ಮೀನ್ಸ್ ನಮ್ಮ ಈ ಹಳೆ ಲೈಫು ಡ್ರಾಸ್ಟಿಕ್ ಆಗಿ ಶಿಫ್ಟ್ ಆಗ್ತಾ ಇರೋ ಥರ, ನಮ್ಮ ಹಳೆ ಜರ್ನಿ ಡ್ರಾಫ್ಟಿಕ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇರೋ ಥರ, ಲೈಕ್ ವಾಟ್ ಎವರ್ ವಾಸ್ ನಾಟ್ ಹ್ಯಾಪನಿಂಗ್ ಸಡನ್ ಆಗಿ ಆಗೋದಕ್ಕೆ ಸ್ಟಾರ್ಟ್ ಆಗೋದು, ಲೈಫ್ ಲೈಕ್ ಅಬ್ಸಲ್ಯೂಟ್ಲಿ ಝೀರೋ ಅಂತ ಇರೋದು, ಇದ್ದಕ್ಕಿದ್ದಂಗೆ ದೇರ್ ಇಸ್ ದಿಸ್ ಎಂಟೈರ್ಲಿ ನ್ಯೂ ಲೈಫ್ ಅಥವಾ ನ್ಯೂ ಎನರ್ಜಿಗೆ ಜಂಪ್ ಆಗಿರೋ ಥರ. ದಿಸ್ ಕ್ವಾಂಟಮ್ ಜಂಪ್ ಬಂದು ನಾರ್ಮಲ್ ಆಗಿ ನಾವು ರೆಗ್ಯುಲರ್ ಫೇಸಲ್ಲಿ ಹೋದರೆ ಇಟ್ ಟೇಕ್ಸ್ ಅ ಲಾಡ್ ಆಫ್ ಇಯರ್ಸ್ ಈ ಎನರ್ಜಿಗೆ ಮೂವ್ ಆಗೋದಕ್ಕೆ. ಬಟ್ ಈ ಕ್ವಾಂಟಮ್ ಜಂಪ್ ಅಥವಾ ಈ ಟೈಮ್ ಲೈನ್ ಜಂಪ್ ಆದಾಗ ದೇರ್ ಇಸ್ ದ ಸಡನ್ ಶಿಫ್ಟ್. ಎಷ್ಟೊಂದು ಜನ ಕೇಳ್ತಾರೆ ಹೆಂಗೆ, ಯಾಕೆ ಇದು ಶಿಫ್ಟ್ ಆಯಿತು? ಬಿಕಾಸ್ ನೀವು ಡಿಸೈಡ್ ಮಾಡಿದ್ರೆ ನನ್ನ ಜೀವನ ನಾನು ಈ ಥರ ಇರೋದಕ್ಕಾಗೋದಿಲ್ಲ, ನನ್ನ ಕೈಲಿ ನಾನು ಇದೇ ಡೈರೆಕ್ಷನಲ್ಲಿ ನಡೆಯೋದಕ್ಕಾಗೋದಿಲ್ಲ, ಐ ನೀಡ್ ಬಿಗ್ ಚೇಂಜ್, ನನಗೆ ಸಾಕಾಗಿದೆ ಈ ಥರ ಅಂತ ಹೇಳಿ ನಾವು ಯಾವಾಗ ವಿ ಕೈಂಡ್ ಆಫ್ ಗೆಟ್ ಫ್ರಸ್ಟ್ರೇಟೆಡ್, ನಮಗೆ ನಾವು ಪರ್ಮಿಷನ್ ಕೊಡ್ತೀವಿ ನೆಕ್ಸ್ಟ್ ಎನರ್ಜಿ ನೆಕ್ಸ್ಟ್ ಶಿಫ್ಟ್ಗೆ, ಐ ಆಮ್ ಸೋ ರೆಡಿ, ಐ ಆಮ್ ಟಯರ್ಡ್ ಅಂತ ಹೇಳಿ ದ ಸಡನ್ ನಮಗೆ ಗೊತ್ತಿಲ್ದಿರ ವಿ ಜಂಪ್ ಆರ್ ವಿ ಶಿಫ್ಟ್ ಈ ಎನರ್ಜಿನ. ಸಡನ್ ಆಗಿ ಎಲ್ಲನೂ ಬದಲಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೇರ್ ಇಸ್ ಡ್ರಾಸ್ಟಿಕ್ ಚೇಂಜಸ್. ಕೆಲವರಿಗೆ ಟವರ್ ಮೂಮೆಂಟ್ಗಳಿರ್ಬೋದು, ರಿಲೇಷನ್ಶಿಪ್ಗಳಲ್ಲಿ ಶಿಫ್ಟ್ ಆಗ್ತಾ ಇರೋದು, ಬಾಡಿನಲ್ಲಿ ಶಿಫ್ಟ್ ಆಗ್ತಾ ಇರೋದು, ಡಯಟಲ್ಲಿ ಶಿಫ್ಟ್ ಆಗ್ತಾ ಇರೋದು, ಅಥವಾ ಐಡಿಯಾಸ್ನಲ್ಲಿ ಶಿಫ್ಟ್ ಆಗ್ತಾ ಇರೋದು, ಮುಂಚೆ ಇಷ್ಟ ಆದಿದ್ದು ಇವಾಗ ಇಷ್ಟ ಆಗದೆ ಇರೋ ಥರ, ಮುಂಚೆ ಇಷ್ಟ ಇಲ್ದಿದ್ದು ಇವಾಗ ಇಷ್ಟ ಆಗೋ ಥರ. ಸೊ ದೇರ್ ಆರ್ ಲಾಡ್ ಆಫ್ ನ್ಯೂನೆಸ್, ದಿಸ್ ನ್ಯೂ ವರ್ಷನ್, ನ್ಯೂ ಐಡೆಂಟಿಟಿ ನಿಮ್ಮಲ್ಲಿ ಬಿಲ್ಡ್ ಆಗ್ತಾ ಇರೋದು. ಸೊ ಡೋಂಟ್ ಪ್ಯಾನಿಕ್, ಡೋಂಟ್ ವರಿ ಅಂತ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲು. ಇಟ್ ಈಸ್ ಟೋಟಲಿ ಫೈನ್. ಈ ಮೋಟಿವೇಶನ್, ಈ ಇಂಟ್ರೆಸ್ಟು, ಈ ಹೊಸ ಡೈರೆಕ್ಷನ್ನು ಅಥವಾ ಈ ನಡೀತಾ ಇರುವಂಥ ಡೈರೆಕ್ಷನಲ್ಲೇ ಹೊಸ ಒಂದು ಕ್ಲಾರಿಟಿ ಸಡನ್ ಆಗಿ ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್. ಆ್ಯಂಡ್ ದಿಸ್ ಇಸ್ ಟೋಟಲಿ ನಾರ್ಮಲ್. ನಮ್ಮ ಸೋಲ್ ಜರ್ನಿನಲ್ಲಿ ನಾವು ಒಂದು ಲೈಫ್ ಟೈಮಲ್ಲಿ ಎಷ್ಟೊಂದು ಟೈಮ್ ಲೈನ್ ಜಂಪ್ ಮಾಡ್ತೀವಿ. ಯಾವಾಗ ವೆನ್ ವಿ ಆರ್ ರೆಡಿ ಎನರ್ಜೆಟಿಕಲಿ, ಮೆಂಟಲಿ, ಸ್ಪಿರಿಚುವಲಿ ಸಡನ್ ಆಗಿ ಅಲೈನ್ಮೆಂಟ್ ಆದಾಗ ವಿ ಇಮ್ಮಿಡಿಯೇಟ್ಲಿ ಜಂಪ್ಡ್ ಆ ಹೊಸ ಟೈಮ್ ಲೈನಿಗೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಜೀವನ ಇದೇ ಥರ ಒಂದೇ ಲೈನಲ್ಲಿ ಹೀಗೆ ನಡೀತಾ ಇದೆ, ಸಡನ್ ಆಗಿ ಇಲ್ಲೊಂದು ಜಂಕ್ಷನ್ ಬರುತ್ತೆ, ವಿ ಆರ್ ಡನ್, ಲೈಕ್ ಐ ಕ್ಯಾನ್ ನಾಟ್, ಆ ಫ್ರಸ್ಟ್ರೇಷನ್, ಇರಿಟೇಷನ್ ಪೀಕಿಗೆ ಹೋದಾಗ ವಿ ಗಿವ್ ಅವರ್ ಸೆಲ್ಫ್ ಪರ್ಮಿಷನ್ ಅನ್ಕಾನ್ಷಿಯಸ್ಲಿ ಎನಫ್ ಇಸ್ ಎನಫ್ ಅಂತ ಹೇಳಿ. ಆ್ಯಂಡ್ ದೆನ್ ಆ ನಡೀತಾ ಇರೋಂಥ ಡೈರೆಕ್ಷನ್ನು, ಆ ಟೈಮ್ ಲೈನ್ ಏನಿದೆ ಇದೇ ಟೈಮ್ ಲೈನಲ್ಲಿ ನಡೀತಾ ಇದೆ, ದೆರ್ ಇಸ್ ನೋ ಗ್ರೋತ್. ಓಕೆ, ಸೊ ಇದು ಬರೀ ಡೌನ್ಫಾಲ್ ಇರುತ್ತೆ, ಅಥವಾ ಗ್ರೋತ್ ಬಂದು ಇಟ್ ವಿಲ್ ಟೇಕ್ ಅ ಲಾಡ್ ಆಫ್ ಟೈಮ್ ಬಿಕಾಸ್ ನಾವು ಇನ್ನೂ ಪೀಕ್ ಮೊಮೆಂಟಿಗೆ ಹೋಗಿಲ್ಲ ಶಿಫ್ಟ್ ಆಗೋದಕ್ಕೆ. ಬಟ್ ಇಲ್ಲಿ ವೆನ್ ವಿ ವರ್ ರೆಡಿ, ಸಡನ್ ಆಗಿ ಅಲೈನ್ಮೆಂಟ್ಗಳಾದಾಗ, ನಿಮ್ಮ ಇಂಟೆನ್ಷನ್ ಬಂದು ಮ್ಯಾಚ್ ಆದಾಗ ಈಗ ಹೋಗ್ತಾ ಇದ್ದಿದ್ದು ಸಡನ್ ಆಗಿ ಆ ಟೈಮ್ ಲೈನ್ ಈ ಕಡೆಗೆ ಜಂಪ್ ಮಾಡ್ತೀವಿ. ಸೊ ಇವಾಗ ಹೊಸ ಟೈಮ್ ಲೈನ್ ಅಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಆಗಕ್ಕಾಗದೆ ಇರೋದು ಈ ಹೊಸ ಟೈಮ್ ಲೈನ್ ಅಲ್ಲಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಲ್ ಎಕ್ಸ್ಪೀರಿಯನ್ಸ್ ಅ ಲಾಡ್ ಆಫ್ ನ್ಯೂನೆಸ್ ಆರ್ ದಿ ಶಿಫ್ಟ್ ಇನ್ ಯೋರ್ ಬಾಡಿ, ಶಿಫ್ಟ್ ಇನ್ ಯೋರ್ ಮೈಂಡ್, ಶಿಫ್ಟ್ ಇನ್ ಯೋರ್ ಎನರ್ಜಿ. ಸಡನ್ ಆಗಿ ಧೈರ್ಯ ಜಾಸ್ತಿ ಆಗೋದು ಅಥವಾ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು. ಲೈಕ್ ಮುಂಚೆ ನನಗೆ ಇದನ್ನು ಮಾಡೋದಕ್ಕೆ ಧೈರ್ಯ ಇರಲಿಲ್ಲ, ಇವಾಗ ಐ ಜಸ್ಟ್ ಡೂ ಇಟ್ ಅನ್ನುವಂಥ ಒಂದು ಎನರ್ಜಿ. ಮುಂಚೆ ವೇಟ್ ಲಾಸ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ, ನಾವು ಇಟ್ ಬಿಕಮ್ಸ್ ಮೋರ್ ಈಸಿಯರ್. ನೀವು ವೇಟ್ ಲಾಸ್ ಮಾಡೋದಕ್ಕೆ ಮುಂಚೆ ಹೆಲ್ತ್ ಬಗ್ಗೆ ನಿಮ್ಗೆ ಅಷ್ಟೊಂದು ಕಾಳಜಿ ಇರಲಿಲ್ಲ, ನೌ ಇಟ್ ಬಿಕಮ್ಸ್ ಯುವರ್ ಪ್ರಯಾರಿಟಿ. ನಿಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋದು. ಮುಂಚೆ ನೀವು ಕೆಲಸ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಅಷ್ಟೊಂದು ಇಂಟ್ರೆಸ್ಟು ಅಥವಾ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಸಡನ್ ಆಗಿ ಯು ಆರ್ ಗೋಯಿಂಗ್ ಟು ಕೈಂಡ್ ಆಫ್ ಯು ನೋ ವಾಟ್ ಐ ಆಮ್ ಗೋಯಿಂಗ್ ಟು ಟ್ರೈ, ಬಂಡ ಧೈರ್ಯ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್, ಲೈಕ್ ಯು ನೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್, ಅದೇನಾಗುತ್ತೆ ನೋಡ್ತೀನಿ ಅಂತ. ನಿಮ್ಮ ಸುತ್ತಮುತ್ತ ಇರೋರು ಪ್ರಾಬ್ಲಿ ದೇ ಗೆಟ್ ಕನ್ಫ್ಯೂಸ್ಡ್ ನಿಮ್ಮ ಈ ಹೊಸ ಎನರ್ಜಿನಲ್ಲಿ. ಮುಂಚೆ ಈ ಥರ ಇರಲಿಲ್ವಲ್ಲ, ಏನಾಯಿತು ಅಂತ ಹೇಳಿ, ಆಸ್ ಇಫ್ ಯು ಆರ್ ಬ್ರ್ಯಾಂಡ್ ನ್ಯೂ ಅನ್ನೋ ಥರ. ಗ್ರೂಪ್ ನಂಬರ್ 2, ದಿಸ್ ಇಸ್ ಫಂಟಾಸ್ಟಿಕ್. ಆಲ್ರೆಡಿ ನಿಮ್ಗೆ ಈ ಶಿಫ್ಟ್ಸ್ ಎಲ್ಲ ಅನ್ನಿಸ್ತಿದ್ರೆ, ಇಷ್ಟೊಂದು ಡ್ರಾಸ್ಟಿಕ್ ಆಗಲ್ಲ ಅಂತ ಅಂದ್ರು, ಸ್ವಲ್ಪನೇ ಈ ಶಿಫ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಿದ್ರೆ, ನಿಮ್ಮಲ್ಲಿ ಆ ಬದಲಾವಣೆಗಳು, ಬೆಳವಣಿಗೆಗಳು, ಶಿಫ್ಟ್ಗಳು ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಐ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ, ಐ ಆಮ್ ಆಲ್ರೆಡಿ ಇನ್ ದಿಸ್ ಶಿಫ್ಟ್ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಮ್ಮ ಗಾರ್ಡಿಯನ್ ಏಂಜಲ್ ಇವತ್ತನ ರೀಡಿಂಗಲ್ಲಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು, ಇಟ್ ಇಸ್ ಟೋಟಲಿ ನಾರ್ಮಲ್. ನಾವು ಯಾವಾಗ ಟೈಮ್ ಲೈನ್ ಜಂಪ್ ಮಾಡ್ತೀವಿ ಆವಾಗ ಈ ಸ್ವಲ್ಪ ಟೈಮ್ ತಗೊಳ್ಳೋದು ಈ ಹೊಸ ಟೈಮ್ ಲೈನಿಗೆ ಅಡ್ಜಸ್ಟ್ ಆಗೋದಕ್ಕೆ. 1 second, ಕಾರ್ಡ್ಸ್ ಕೆಳಗಡೆ ಬಿದ್ದಿದೆ. ಐ ಆಮ್ ಗೋಯಿಂಗ್ ಟು ಪಿಕ್ ಅಪ್ ರಿಯಲಿ ಕ್ವಿಕ್.
ಓಕೆ, ದಿಸ್ ಇಸ್ ದ ಪರ್ಫೆಕ್ಟ್ ಕಾರ್ಡ್, ಗ್ರೂಪ್ ನಂಬರ್ 2. ಸೊ ಇದನ್ನ ನಿಮ್ಮ ಗಾರ್ಡಿಯನ್ ಏಂಜಲ್ ತೋರಿಸ್ತಾ ಇರೋದು. ನಿಮ್ಮ ಹತ್ರ ಚಾಯ್ಸ್ ಇತ್ತು, ಆ ಟೈಮ್ ಲೈನ್ ಜಂಪ್ ಮಾಡೋ ಆ ಜಂಕ್ಷನ್ ಏನಿದೆ ಅಲ್ಲಿ ನಿಮ್ಮ ಹತ್ರ ಚಾಯ್ಸ್ ಇತ್ತು, ಇಲ್ಲ ನಾನು ಇದೇ ಡೈರೆಕ್ಷನ್ ಅಲ್ಲೇ ನಡೀತೀನಿ, ಇಲ್ಲ ನಾನು ಡೈರೆಕ್ಷನ್ ಚೇಂಜ್ ಮಾಡ್ತೀನಿ ಅಂತ. ಸೊ ನೀವು ಪಾಸ್ಟ್ ಕಡೆಗೂ ನೋಡಿದ್ವಿ, ರೈಟ್ ಅಲ್ಲಿ ನಿಮ್ಮ ಫ್ಯೂಚರ್ ಕಡೆಗೆ ಯೋಚನೆ ಮಾಡ್ತಾ ನಿಮ್ಮ ಕಣ್ಣಿಲ್ಲಿ ಮುಚ್ಕೊಂಡಿರುವಂಥದ್ದು, ವಿಚ್ ಮೀನ್ಸ್ ನಿಮ್ಮ ಹಾರ್ಟ್ ಇಂದ ನೀವು ಡಿಸೈಡ್ ಮಾಡಿದ್ರಿ, ನೋ ನನ್ನ ಲೈಫ್ ಹೀಗೆ ಇರೋದಕ್ಕೆ ಸಾಧ್ಯ ಇಲ್ಲ, ಐ ಹ್ಯಾವ್ ಟು ಶಿಫ್ಟ್ ಅಂತ ಹೇಳಿ, ಅಥವಾ ನನ್ನ ಜೀವನದಲ್ಲಿ ಬದಲಾವಣೆ ಅದೇನೇ ಆಗಲಿ ಬದಲಾವಣೆಗೆ ನಾನು ಕಮಿಟ್ ಆಗಿರ್ತೀನಿ, ನನ್ನ ಲೈಫನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ, ಅಥವಾ ನನ್ನ ಲೈಫಲ್ಲಿ ಬೇಕಾಗಿರುವಂಥ ಬದಲಾವಣೆ ತರೋದಕ್ಕೆ ಏನೆಲ್ಲ ಸ್ಟೆಪ್ಸ್ ತಗೊಳ್ಬೇಕು, ಐ ಆಮ್ ಗೋಯಿಂಗ್ ಟು ಡೂ ಇಟ್, ಎನಫ್ ಇಸ್ ಎನಫ್ ಅನ್ನುವಂಥ ಆ ಜಂಕ್ಷನ್ ಅಲ್ಲಿ ಯು ಲಿಸನ್ ಟು ಯುವರ್ ಹಾರ್ಟ್. ನಿಮ್ಮ ಹಾರ್ಟ್ಗೆ ನೀವು ಟ್ರೂತ್ಫುಲ್ ಆಗಿದ್ರಿ, ಧೈರ್ಯವಾಗಿ ನಿಮ್ಮ ಇಂಟೆನ್ಷನ್ ಸೆಟ್ ಮಾಡಿರಿ. ಇದನ್ನೇ ಹೇಳಿದ್ದು, ಟೈಮ್ ಲೈನ್ ಜಂಪ್ ಆಗೋದಕ್ಕೆ ಎಷ್ಟೊಂದು ಪಾಯಿಂಟ್ಸ್ ಅಲೈನ್ ಆಗಬೇಕು, ನಿಮ್ಮ ಹಾರ್ಟ್, ನಿಮ್ಮ ಮೈಂಡ್, ನಿಮ್ಮ ಸ್ಪಿರಿಚುವಲ್ ಆಕ್ಚುಯಲ್ ನಿಮ್ಮ ಸೋಲ್ ಪ್ಲಾನ್ ಏನು, ಮತ್ತೆ ನಿಮ್ಮ ಇಂಟೆನ್ಷನ್ ಏನು, ಎಲ್ಲಾನು ಅಲೈನ್ ಆದಾಗ ದೇರ್ ಇಸ್ ದಿಸ್ ಜಂಪ್ ಆರ್ ಶಿಫ್ಟ್ ದಟ್ ಇಸ್ ಹ್ಯಾಪನಿಂಗ್, ವಿಚ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್. ಆಲ್ರೆಡಿ ಈ ಜಂಪ್ ಅಥವಾ ಈ ಶಿಫ್ಟ್ ಆಲ್ರೆಡಿ ಆಗಿರೋದನ್ನ ನಿಮ್ಮ ಗಾರ್ಡಿಯನ್ ಏಂಜಲ್ ಕನ್ಫರ್ಮ್ ಮಾಡ್ತಾ ಇರೋದು. ಈಗ ಸದ್ಯಕ್ಕೆ ಆ ಇಂಟಿಗ್ರೇಷನ್ ಅಲ್ಲಿ ಇದ್ದೀರಾ, ಇನ್ಫಾರ್ಮೇಶನ್ ಅನ್ನ, ಈ ಹೊಸ ಟೈಮ್ ಲೈನ್ ಅನ್ನ ಇಂಟಿಗ್ರೇಟ್ ಮಾಡ್ತಾ ಇರೋರು, ಅಂದ್ರೆ ಅಳವಡಿಸ್ಕೊಳ್ತಾ ಇದ್ದ, ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋದು, ಈ ಹೊಸ ಎನರ್ಜಿನ ನೀವು ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋದು. ಸೊ ಆಬ್ವಿಯಸ್ಲಿ ಸ್ವಲ್ಪ ಇರಿಟೇಷನ್ ಇರ್ಬೋದು, ಟೈರ್ಡ್ನೆಸ್ ಇರ್ಬೋದು, ಅಥವಾ ಇನ್ನೂ ಏನು ಮೂವ್ ಆಗ್ತಾ ಇಲ್ಲ ಅನ್ನುವಂಥ ಎನರ್ಜಿ ಇರ್ಬೋದು, ಬಿಕಾಸ್ ಇಟ್ ವಿಲ್ ಟೇಕ್ ಟೈಮ್. ಅಡ್ಜಸ್ಟ್ಮೆಂಟ್ ಪೀರಿಯಡ್ ಇರುತ್ತೆ, ಈ ಹೊಸ ಎನರ್ಜಿಗೆ ನಾವು ಅಕಾಮಡೇಟ್ ಆಗಬೇಕಾಗಿರುತ್ತೆ. ಆ್ಯಂಡ್ ದೆನ್ ಕಂಪ್ಲೀಟ್ ಆಗಿ ನೀವು ಇದಕ್ಕೆ ಶಿಫ್ಟ್ ಆದಾಗ ಯು ವಿಲ್ ಬಿ ಸೋ ಸರ್ಪ್ರೈಸ್ಡ್. ನಿಮ್ಮನ್ನ ನೀವೇ ರೆಕಗ್ನೈಸ್ ಮಾಡದೇ ಇರುವಂಥ ಒಂದು ಮಟ್ಟಿಗೆ ನೀವು ಬದಲಾಗ್ತೀರಾ, ನಿಮ್ಮ ಲೈಫ್ನ ನೀವು ಬದಲಾಯಿಸ್ಕೊಳ್ತೀರಾ. ಓ ಮೈ ಗುಡ್ನೆಸ್, ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ ನಿಮ್ಮ ಒಂದು ಎನರ್ಜಿಯಲ್ಲಿ. ಲುಕ್ ಎಟ್ ದಟ್ ಹ್ಯಾಪಿನೆಸ್, ಯು ಆರ್ ಇನ್ವೈಟಿಂಗ್ ಹ್ಯಾಪಿನೆಸ್. ಗ್ರೂಪ್ ನಂಬರ್ 2, ಐ ಇನ್ವೈಟ್ ಹ್ಯಾಪಿನೆಸ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಈಗ ಕಂಪ್ಲೀಟ್ ಆಗಿ ಫ್ಯೂಚರ್ಗೆ ಟರ್ನ್ ಆಗಿದ್ದೀರಾ. ನಿಮ್ಮ ಗಾರ್ಡಿಯನ್ ಏಂಜಲು ಇವಾಗ ತೋರಿಸ್ತಾ ಇರೋದು, ಈ ಕಾರ್ಡಲ್ಲಿ ಲೆಫ್ಟ್ಗೆ ತಿರ್ಕೊಂಡಿದ್ರಿ, ವಿಚ್ ಮೀನ್ಸ್ ನಿಮ್ಮ ಪಾಸ್ಟ್ ಅಲ್ಲಿ ನೋಡ್ತಾ ಇದ್ರಿ, ಮತ್ತೆ ಫ್ಯೂಚರ್ ಅನ್ನ ಅಳಿತಾ ಇದ್ರಿ. ಅಂದ್ರೆ ಯಾವ ತರ, ಇದೇ ತರ ಜೀವನ ಮಾಡಕ್ಕಾಗತ್ತಾ ನನ್ನ ಕೈಲಿ ಅಂತ ಹೇಳಿ ಫೈನಲಿ ನಿಮ್ಮ ಹಾರ್ಟ್ ಇಂದ ನೀವು ನಿರ್ಧಾರ ಮಾಡಿದ್ರಿ, ಯು ವರ್ ಟ್ರೂತ್ಫುಲ್ ಟು ಯುವರ್ ಹಾರ್ಟ್. ನೋ, ಐ ಕ್ಯಾನ್ ನಾಟ್, ಈ ತರ ನನ್ನ ಕೈಲಿ ಇರೋದಕ್ಕಾಗೋದಿಲ್ಲ, ಐ ಹ್ಯಾವ್ ಟು ಚೇಂಜ್ ಅಂತ ಹೇಳಿ you made that decision ನಿಮ್ಮ ಹಾರ್ಟ್ ಸ್ಪೇಸ್ ಅಲ್ಲಿ. and then there was this quantum jump or this timeline jump. ಅದಾದ ನಂತರ ಈಗ ಫುಲ್ ಆಗಿ ಇಂಟಿಗ್ರೇಷನ್ ಪೀರಿಯಡ್ ಅಲ್ಲಿ ಇದ್ದೀರಾ. ಆ ಇಂಟಿಗ್ರೇಷನ್ ಆದಾಗ ನಿಮ್ಮ ಮುಖ ಇವಾಗ ಫ್ಯೂಚರ್ ಕಡೆಗೆ ತಿರುಗಿರೋದು, ದಟ್ ಈಸ್ ಆಲ್ ಅಬೌಟ್ ಹ್ಯಾಪಿನೆಸ್. ಆ ಸನ್ ರೈಸ್ ಆಗ್ತಾ ಇರೋದು. ಅಂಡ್ ಐ ಆಮ್ ಗೋಯಿಂಗ್ ಟು ಶೋ ಯು ದಿಸ್ ಕಾರ್ಡ್ ವಿಚ್ ಈಸ್ absolutely great, the dawn number 23. this is new. ಈ ಹೊಸ ಬೆಳಕನ್ನ ನೀವು ಇನ್ವೈಟ್ ಮಾಡ್ತಾ ಇರೋದು, ಹೊಸ ಬೆಳಕನ್ನ ಕೈ ಮುಗಿದು ನಮ್ಮ ಜೀವನಕ್ಕೆ ನಾವು ಕರಿತಾ ಇರೋದು. ಇದು ಆಲ್ರೆಡಿ ಕರೆದಾಗಿದೆ, ಆಲ್ರೆಡಿ ನಾವು ಇನ್ವೈಟ್ ಮಾಡಾಗಿದೆ, ಆಲ್ರೆಡಿ ಟೈಮ್ ಲೈನಿಗೆ ನಾವು ಜಂಪ್ ಮಾಡಿ ಆಗಿದೆ, ವಿಚ್ ಮೀನ್ಸ್ ವಿ ಆಲ್ರೆಡಿ ಆರ್ ಫೇಸಿಂಗ್ ಈ ಹ್ಯಾಪಿನೆಸ್ನ. ಇವಾಗ ಬಂದು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡುವಂಥ ಟೈಮು. ಗ್ರೂಪ್ ನಂಬರ್ 2, ಜಸ್ಟ್ ಬಿ ಓಪನ್ ಅಷ್ಟೇ. ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ಯು ಹ್ಯಾವ್ ಡನ್ ಅ ಫಂಟಾಸ್ಟಿಕ್ ಜಾಬ್. ಗ್ರೂಪ್ ನಂಬರ್ 2, ಧೈರ್ಯವಾಗಿ ನಿರ್ಧಾರಗಳು ಮಾಡಿರೋದು, ಧೈರ್ಯವಾಗಿ ಮುಂದೆ ಹೋಗೋದು, ಬದಲಾವಣೆ ತರ್ತೀನಿ ಅನ್ನುವಂಥ ನಿರ್ಧಾರಗಳು ಮಾಡಿರೋದು. ಕೆಲವ್ರಿಗೆ ಫೋರ್ಸ್ಫುಲ್ ನಿರ್ಧಾರಗಳಿರ್ಬೋದು, ಯಾಕೆಂದ್ರೆ ತುಂಬಾನೇ ಟೈಮ್ ತಗೊಳ್ತಾ ಇತ್ತು ನಿಮ್ಮ ಹೀಲಿಂಗ್ ಜರ್ನಿನಲ್ಲಿ ಅಥವಾ ನೀವು ಡಿಸಿಷನ್ ಮಾಡೋ ಜರ್ನಿನಲ್ಲಿ. ಸೊ ಯೂನಿವರ್ಸ್ ನಿಮ್ಮ ಬದಲಾಗಿ ಡಿಸಿಷನ್ಗಳು ಮಾಡಿರ್ಬೋದು, ವಿಚ್ ಮೀನ್ಸ್ ಅ ಸಡನ್ ಶಿಫ್ಟ್ ಆರ್ ಅ ಸಡನ್ ಚೇಂಜ್, ಸಡನ್ ಆಗಿ ಡಿವೋರ್ಸ್ ಮಾಡೋದು, ಸಡನ್ ಆಗಿ ಹೆಲ್ತ್ ಏರ್ಪೇರ್ ಆಗೋದು. ಸೊ ಕೆಲವ್ರಿಗೆ ಯೂನಿವರ್ಸ್ ಇಂಟರ್ಫಿಯರ್ ಮಾಡಿ ಟೈಮ್ ಲೈನ್ ಜಂಪ್ಗೆ ಸಪೋರ್ಟ್ ಮಾಡಿರೋದು, ಇನ್ ಕೆಲವ್ರಿಗೆ ನಿಮ್ಮದೇ ನಿರ್ಧಾರದಿಂದಾಗಿ ಟೈಮ್ ಲೈನ್ ಜಂಪ್ ಆಗಿರೋದು. ಬಿಕಾಸ್ ಇಟ್ ಇಸ್ ಟೈಮ್ ನೀವು ಈ ಹೊಸ ಎನರ್ಜಿನ, ಈ ಹೊಸ ಲೈಟ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ನಿಮ್ಮ ಲೈಫಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ. ಓ ಮೈ ಗುಡ್ನೆಸ್, ಲುಕ್ ಎಟ್ ದಟ್, ದಿಸ್ ಇಸ್ ಯೂನಿವರ್ಸ್, ಯು ಬೋತ್ ಕಮಿಂಗ್ ಟುಗೆದರ್. ಈ ಹಳೆ ಎನರ್ಜಿ ಹೊಸ ಎನರ್ಜಿ ಇಂಟಿಗ್ರೇಟ್ ಆಗ್ತಾ ಇರೋದು, ನಿಮ್ಮ ಓವರ್ ಆಲ್ ವೈಬ್ರೇಷನ್ ರೇಸ್ ಆಗಿ. ದಿಸ್ ಇಸ್ ಬ್ಯೂಟಿಫುಲ್. ಗ್ರೂಪ್ ನಂಬರ್ 1ಗೂ ವೈಬ್ರೇಷನ್ ರೇಸ್ ಆಗ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ರು, ಬಟ್ ಇನ್ ಅ ಡಿಫ್ರೆಂಟ್ ವೇ. ನಿಮಗೆ ಇಟ್ ಈಸ್ ಲೈಕ್ ಇನ್ಎವಿಟಬಲ್. ನಿಮ್ಮ ಗ್ರೂಪ್ ಬಂದು ಇಟ್ ವಾಸ್ ಟೈಮ್, ತುಂಬಾನೇ ಡಿಲೇ ಆಗ್ತಾ ಇತ್ತು ಲೈಫಲ್ಲಿ, ಅಥವಾ ತುಂಬಾನೇ ಲೈಕ್ ಇಟ್ ವಾಸ್ ಟೈಮ್. ನಿಮ್ಮ ಪೇಷನ್ಸು, ನಿಮ್ಮ ಹಾರ್ಡ್ ವರ್ಕ್, ವಾಟ್ ಎವರ್ ಇಟ್
ಇಸ್ ಇಟ್ ವಾಸ್ ಟೈಮ್ ನೀವು ಈ ಹೊಸ ಎನರ್ಜಿಗೆ ಶಿಫ್ಟ್ ಆಗೋದು. ಸೊ ದಟ್ ಈಸ್ ವೈ ಯೂನಿವರ್ಸ್ ಸಪೋರ್ಟೆಡ್ ಯು ಈ ಟೈಮ್ ಲೈನ್ ಶಿಫ್ಟ್ ಅಲ್ಲಿ, ಟೈಮ್ ಲೈನ್ ಜಂಪ್ ಅಲ್ಲಿ. ನಾವು ಯು ಆರ್ ಇಂಟಿಗ್ರೇಟಿಂಗ್, ಅಳವಡಿಸ್ಕೊಳ್ತಾ ಇರೋದು, ಅಡ್ಜಸ್ಟ್ ಆಗ್ತಾ ಇರೋದು. ನಿಮ್ಮ ಬಾಡಿ, ನಿಮ್ಮ ಮೈಂಡ್, ನಿಮ್ಮ ಎಮೋಷನಲ್ ಬಾಡಿ ಪ್ರತಿಯೊಂದು ಈ ಹೊಸ ಎನರ್ಜಿಗೆ ಅಡ್ಜಸ್ಟ್ ಆಗ್ತಾ ಇರೋದು. ಅಂಡ್ ಆಲ್ಸೋ ಈ ಹೊಸ ಬೆಳಕು ಬಂದಾಗ, ಈಗ ಕತ್ಲಲ್ಲಿದ್ದಾಗ ಸಡನ್ ಆಗಿ ಬಾಕ್ಲು ತೆಗೆದು ನಾವು ಬಿಸಿಲಿಗೆ ಹೋದಾಗ ಅಥವಾ ಸಡನ್ ಆಗಿ ಬೆಳಕು ಕಣ್ಣಿಗೆ ಹೊಡೆದಾಗ ಆ ಕಣ್ಣನ್ನ ಸಡನ್ ಆಗಿ ಮುಚ್ಕೊಳ್ತೀವಲ್ಲ, ಆ ಪೀರಿಯಡ್ ಅಲ್ಲಿ ನೀವಿರೋದು. ಯಾಕಂದ್ರೆ ಅಷ್ಟೊಂದು ಬೆಳಕು, ಲೈಕ್ ನಮಗೆ ಗೊತ್ತಿಲ್ಲ ಅಷ್ಟೊಂದು ಬೆಳಕು ಇದೆಯಾ ಆಚೆ ಅಂತ ಹೇಳಿ, ಆ ಡಿಮ್ ಲೈಟ್ ಅಲ್ಲಿ ಇದ್ವಿ. ಸೊ ಫಸ್ಟ್ ಎಕ್ಸಾಂಪಲ್ ಕೊಟ್ವಲ್ಲ ಹೊಸ ಲೆನ್ಸ್, ದಟ್ ಈಸ್ ಎಕ್ಸಾಕ್ಟ್ಲಿ ಕೈಂಡ್ ಆಫ್ ಅ ಸಿಮಿಲರ್ ಎಕ್ಸಾಂಪಲ್ ಇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಗಾರ್ಡಿಯನ್ ಏಂಜಲ್ ಕೊಡ್ತಾ ಇರೋದು. ಈ ಹೊಸ ಬೆಳಕಿಗೆ ನಮ್ಮ ಕಣ್ಣನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪನೇ ಕಣ್ ತೆಗಿತಾ ನಮ್ಮ ಕಣ್ ಲೆನ್ಸ್ ಬಂದು ನಮ್ಮ ಅಡ್ಜಸ್ಟ್ಮೆಂಟ್ ಬಂದು, ಅಂದ್ರೆ ನಮ್ಮ ಲೈಟ್ ಬಂದು ಹೊರಗಡೆ ಲೈಟ್ಗೆ ಅಡ್ಜಸ್ಟ್ ಮಾಡಿದಾಗ ಕಂಪ್ಲೀಟ್ ಆಗಿ ನಾವು ಕಣ್ಣು ತೆರೆಯೋದಕ್ಕೆ ಸಾಧ್ಯ, ಆ ಬೆಳಕನ್ನೆಲ್ಲ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ರೈಟ್ ನಾವು ಆ ಕಣ್ಣನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋದು ಹೊಸ ಬೆಳಕಿಗೆ ನಾವು, ಸೊ ದಟ್ ವಿ ಕ್ಯಾನ್ ಸಿ ವೆರಿ ವೆರಿ ಕ್ಲಿಯರ್ಲಿ. ಈ ಹೊಸ ಬೆಳಕಿಗೆ, ಹೊಸ ಎನರ್ಜಿಗೆ ನಾವು ಅಡ್ಜಸ್ಟ್ ಆದಾಗ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಕಲರ್ ಬಂದು ಇನ್ನೂ ವೈಬ್ರೆಂಟ್ ಆಗಿ ಕಾಣುತ್ತೆ, ರಿಲೇಶನ್ಶಿಪ್ಸ್ ಬಂದು ಇನ್ನೂ ಡೀಪ್ ಆಗಿರುತ್ತೆ, ಹಾರ್ಟ್ ಬಂದು ಇನ್ನೂ ಓಪನ್ ಆಗಿರುತ್ತೆ, ಧೈರ್ಯ ಬಂದು ಇನ್ನೂ ಬೋಲ್ಡ್ ಆಗಿರುತ್ತೆ, ಕಾನ್ಫಿಡೆನ್ಸ್ ಬಂದು ಔಟ್ ಆಫ್ ಚಾರ್ಟ್ಸ್ ಆಗಿರುತ್ತೆ. ದಟ್ ಈಸ್ ಬಿಕಾಸ್ ಈ ಹೊಸ ಎನರ್ಜಿ ಬಂದು ನಮ್ಮನ್ನ ಪುಷ್ ಮಾಡೋದು. ಇಟ್ ಡಸಂಟ್ ಮೀನ್ ದಟ್ ನಮಗೆ ಭಯ ಆಗಲ್ಲ ಅಂತಲ್ಲ ನಾವು ನಡೀತಾ ಇರೋ ದಾರಿನಲ್ಲಿ, ಅಥವಾ ನಮಗೆ ಅಬ್ಸ್ಟಕಲ್ಸ್ ಬರೋದಿಲ್ಲ, ಇನ್ನೆಲ್ಲ ಸ್ಮೂತ್ ರೋಡು ಅಂತ ಅಲ್ಲ. ಬಟ್ ನಾವು ಅದನ್ನ ಬೇರೆ ಒಂದು ಆಂಗಲ್ ಅಲ್ಲಿ ನಾವು ಇದನ್ನೆಲ್ಲ ಫೇಸ್ ಮಾಡ್ತೀವಿ. ಮುಂಚಿನಷ್ಟು ಭಯ ಆಗೋದಿಲ್ಲ ನಮಗೆ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ, ಮುಂಚಿನಷ್ಟೊಂದು ಫೇಲಿಯರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ. ಯಾಕಂದ್ರೆ ಫೇಲ್ಯೂರ್ ಬಂದ್ರು ನಮಗೆ ಗೊತ್ತಿದೆ ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿ. ಜಸ್ಟ್ ಈ ಕಾರ್ಡ್ನ ನಾನು I'll just show you ಈ ಕಾರ್ಡ್ನ ಎಂಟೈರ್ ರೀಡಿಂಗ್ ಮುಗಿಯೋ ತನಕ, ಬಿಕಾಸ್ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಗ್ರೂಪ್ ನಂಬರ್ 2, ಯು ಆರ್ ಇನ್ವೈಟಿಂಗ್ ಈ ಹೊಸ ಬೆಳಕನ್ನ, ಈ ಹೊಸ ಎನರ್ಜಿನ, ಹೊಸ ಟೈಮ್ ಲೈನ್ ಎನರ್ಜಿ, ಹೊಸ ಟೈಮ್ ಲೈನನ್ನ ವಿಚ್ ಇಸ್ ಆಲ್ರೆಡಿ ಹಿಯರ್. ಇನ್ನು ಇನ್ವೈಟ್ ಮಾಡ್ತಾ ಇದ್ದೀರಲ್ಲ, ಆಲ್ರೆಡಿ ಇಲ್ಲಿದ್ದೀರಾ. ಇವಾಗ ನಿಮ್ಮನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಟು ಎಕ್ಸ್ಪೀರಿಯನ್ಸ್ ದ ಹೈಯರ್ ಲೆವೆಲ್ ಅಪ್ಗ್ರೇಡೆಡ್ ಲೈಫ್ ಎಕ್ಸ್ಪೀರಿಯನ್ಸಸ್ಗೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀರಾ. ರೈಟ್, ಈ ಎಕ್ಸ್ಪೀರಿಯನ್ಸ್ ಬಂದು ಒಬ್ರೊಬ್ರಿಗೆ ಒಂದೊಂದು ಥರ ಇರ್ಬೋದು. ಕೆಲವ್ರಿಗೆ ಇದು ನಿಮ್ಮ ಫಿಟ್ನೆಸ್, ಹೆಲ್ತ್ ಇರ್ಬೋದು, ಕೆಲವ್ರಿಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಡೆಪ್ತ್ ಇರ್ಬೋದು, ಅಥವಾ ಹೊಸ ರಿಲೇಶನ್ಶಿಪ್ಗಳನ್ನ ಎಂಟರ್ ಆಗ್ತಾ ಇರೋರು ಇರ್ಬೋದು. ಯಾಕೆಂದ್ರೆ ಕೆಲವರು, ಐ ಆಮ್ ಡೆಫಿನೆಟ್ಲಿ ಸೀಯಿಂಗ್ ಕೆಲವರು ಹಳೆ ರಿಲೇಶನ್ಶಿಪ್ಗಳಿಂದ ಆಚೆ ಬಂದಿರೋರು, ಇನ್ ಕೆಲವರು ಇರೋ ರಿಲೇಶನ್ಶಿಪ್ ಅಲ್ಲಿ ಹೀಲಿಂಗ್, ವಾಟ್ ಎವರ್ ಇಟ್ ಈಸ್. ಗ್ರೂಪ್ ನಂಬರ್ 2, ಐ ಡೋಂಟ್ ನೋ, ನ್ಯಾರೋ ಮಾಡೋದಕ್ಕಿಂತ ಬ್ರಾಡ್ ಆಗಿ ಬೇಸಿಕ್ಲಿ you are entering ಈ ಹೊಸ ಎರಾನ. ದಿಸ್ ಇಸ್ ದಿಸ್ ನ್ಯೂ ಎರಾ, ದಿಸ್ ಇಸ್ ದಿಸ್ ನ್ಯೂ ಲೈಫ್. Okay, again rebirth. Okay, that is the energy. Rebirth is the word ನಿಮಗೆ ನಿಮ್ಮ ಗ್ರೂಪ್ಗೆ ಆ್ಯಂಡ್ ನಿಮ್ಮ ಗಾರ್ಡಿಯನ್ ಏಂಜಲು ಈ ರೀಬರ್ತ್ನ ಕನ್ಫರ್ಮ್ ಮಾಡ್ತಾ ಇರೋದು, ನಿಮ್ಮ ಈ ಹೊಸ ಎಲಿವೇಟೆಡ್ ಎನರ್ಜಿನ ಕನ್ಫರ್ಮ್ ಮಾಡ್ತಾ ಇರೋದು ಇವತ್ತಿನ ರೀಡಿಂಗಲ್ಲಿ. ಆ್ಯಂಡ್ ಫೈನಲಿ ನಿಮ್ಗೆ ಹೇಳ್ತಾ ಇರೋದು, ಇಟ್ ಈಸ್ ಟೋಟಲಿ ಆಲ್ ರೈಟ್. ನಾವು ಯಾವಾಗ್ಲೂ ಎಲ್ಲಾನು ಮಾಡಿ ಎಲ್ಲಾನು ಅಚೀವ್ ಮಾಡ್ಬೇಕಂತಿಲ್ಲ. ಕೆಲವು ಟೈಮು ಡೌನ್ ಟೈಮ್ ಪೀರಿಯಡ್ ಅಂತ ಇರುತ್ತೆ. ನಮ್ಮ ಸಾಫ್ಟ್ವೇರ್ಗಳೆಲ್ಲ ರೀಬೂಟ್ ಆಗಬೇಕಾಗಿರುತ್ತೆ, ಅಪ್ಗ್ರೇಡ್ ಆಗಬೇಕಾಗಿರುತ್ತೆ ಹೊಸ ಹೊಸ ವರ್ಷನ್ಗೆ. ಆ ಟೈಮಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ರೀಸ್ಟಾರ್ಟ್ ಮಾಡಲೇಬೇಕು, ಶಟ್ ಡೌನ್ ಮಾಡಲೇಬೇಕು. ಅದೆಲ್ಲ ಸಾಫ್ಟ್ವೇರ್ ಎಲ್ಲ ಅಪ್ಗ್ರೇಡ್ ಆಗಬೇಕಾದ್ರೆ ಎಷ್ಟೊಂದು ಟೈಮ್ ತಗೊಳುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇವಾಗ. ಸೊ ಡೋಂಟ್ ವರಿ, ಒಂದ್ಸಲ ರೀಸ್ಟಾರ್ಟ್ ಆಗಿ ನಾವು ಆ ಲ್ಯಾಪ್ಟಾಪ್ನ ಹೊಸದಾಗಿ ನಾವು ಆನ್ ಮಾಡಿದ್ಮೇಲೆ ದ ನ್ಯೂ ಸಾಫ್ಟ್ವೇರ್ ಇಸ್ ಸೂಪರ್ ಫಾಸ್ಟ್ ಆ್ಯಂಡ್ ಸೂಪರ್ ಅಪ್ಗ್ರೇಡೆಡ್. ಸೊ ನಿಮ್ಮ ಸಿಸ್ಟಮ್ ಅಲ್ಲೂ ಕೂಡ, ನಿಮ್ಮ ಬಾಡಿನಲ್ಲೂ ಕೂಡ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಆ್ಯಂಡ್ ದಿಸ್ ಇಸ್ ಟೋಟ್ಲಿ ನಾರ್ಮಲ್. ಗ್ರೂಪ್ ನಂಬರ್ 2, ಡೋಂಟ್ ವರಿ, ಡೋಂಟ್ ಪ್ಯಾನಿಕ್, ಯು ಆರ್ ಎ ಓಕೆ. ರೈಟ್, ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಎ ಓಕೆ ಅಂತ ಹೇಳಿ. ಆ್ಯಂಡ್ I'm ready to invite this happiness, or I'm already in this happiness. Okay, so ನಿಮ್ಮ ಅಫರ್ಮೇಷನ್ಸ್ಗಳನ್ನೆಲ್ಲ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಸೆಂಡ್ ಔಟ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಲವ್ ಆ್ಯಂಡ್ ಗ್ರೇಟ್ಫುಲ್ನೆಸ್ ಈ ಸಮಯದಲ್ಲಿ, ಬಿಕಾಸ್ ಯು ಆರ್ ಫಂಟಾಸ್ಟಿಕ್. ವಿ ಆರ್ ಪ್ರೌಡ್ ಆಫ್ ಯು. ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿದ್ದಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ನೆನೆಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್ ಸೋ ವೆರಿ ಮಚ್. ಬಾಯ್.